ಬಡತನದಲ್ಲಿ ಬೆಳೆದು ಬುದ್ಧಿವಂತಿಕೆ ಒಂದನ್ನೇ ಬಂಡವಾಳ ಮಾಡಿಕೊಂಡು ತನ್ನ ಹಣೆ ಬರಹನ ತಾನೇ ಬದಲಾಯಿಸಿಕೊಂಡಂತ ಸಾಧಕ ಉಪೇಂದ್ರ. ಅವ್ರಿಗೆ ಬಟ್ಟೆ ಕೂಡ ನಾವು ತಂದು ಹಾಕಿಲ್ಲ, ಬೇರೆ ಮಕ್ಕಳ ಬಟ್ಟೆನೇ ಹಾಕಿ ಬೆಳೆದ್ರು ಅವರು. ನಮ್ಮಪ್ಪ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋರು, ಪ್ರಸಾದ ತಗೊಂಡ್ಬರೋರು, ನಮ್ಗೆ ಅದೇ ಟಿಫಿನ್. ಎಲ್ಲರ ಲೈಫಲ್ಲೂ ಇದೆ ಇದು, ಏನು ನನ್ನ ಲೈಫಲ್ಲಿ ಅಂತಾನೆ ಇಲ್ಲ, ಬಟ್ ಅದೊಂಥರ ಮಜಾ ಇರುತ್ತೆ. ಆ್ಯಕ್ಚುಲಿ ನಾನು ಕಂಡುಕೊಂಡ ಸತ್ಯ ಅದು. ಹೀಗೆ ತಿರ್ಸೋದು ಆಡೋದು ಮಾಡುವ ಒಂದ್ಸಲ ಅಜ್ಜಿ ತಲೆ ಹೊಡೆದಾಕ್ಬಿಟ್ಟಿದ್ದ. ಅಯ್ಯೋ ಎಲ್ಲ ಕುನ್ನಿ ಗೆತ್ತಿ ಈಗ ತಳ್ಳಿದ್ರೆ ಹೋಗಿ ಜನಗಳ ಮೇಲೆ ಬಿದ್ದೋಗ್ಬಿಡೋನು. ಅವನು ಕೆಳಗೆ ಬಿದ್ದು ಒಬ್ಬ ಹೊಟ್ಟೆ ಹೋಗ್ಬಿಟ್ಟು ಆಟ ಹತ್ಕೊಂಡು. ನನ್ನಲ್ಲೊಬ್ಬ ನಾನು ಅನ್ನೋ ರಾಕ್ಷಸ ಇದ್ದ. ಕಾಳಿ ದೇವಿ ಹಬ್ಬದ ಅದು ಸಂಹಾರ ಮಾಡ್ತಾ ಇದ್ದೀವಿ. ನಾನು ಈ ಸೀಟಲ್ಲಿ ಕೂತಿರೋ ಕಾರಣ ಪುರುಷರು ಇವರಲ್ಲ. ಲೈಫಲ್ಲಿ ಮನುಷ್ಯನ ಸ್ಟ್ರಗಲ್ ಬೇಕು, ಆ ಒಂದು ಹೋರಾಟ ಬೇಕು, ಅದು ಸಾಯೋವರೆಗೂ ಆ ಹೋರಾಟದ ಮನೋಭಾವ ಇರಬೇಕು. ಅದೇ ಲೈಫನ್ನು ಎಳ್ಕೊಂಡು ಹೋಗೋದೇನೋ ಅನಿಸುತ್ತೆ ನನಗೆ. Welcome to Bro Weekend with Ramesh, powered by Coca.com, happiness partner Coca-Cola. ಒಬ್ಬ ಸಾಮಾನ್ಯ ಅಡುಗೆ ಭಟ್ಟರ ಮಗ ಇಡೀ ಕರ್ನಾಟಕಕ್ಕೆ ರುಚಿಯಾಗಿ ಸಿನಿಮಾಗಳನ್ನ ಬಡಿಸಿದಂತ ಸ್ಟೋರಿನ ಈ ವಾರ ನಿಮ್ಗೆ ಹೇಳ್ತೀನಿ. ಬಡತನದಲ್ಲಿ ಬೆಳೆದು ಬುದ್ಧಿವಂತಿಕೆ ಒಂದನ್ನೇ ಬಂಡವಾಳ ಮಾಡಿಕೊಂಡು ತನ್ನ ಹಣೆ ಬರಹನ ತಾನೇ ಬದಲಾಯಿಸಿಕೊಂಡಂತ ಸಾಧಕ ಇವರು. ಬ್ಯಾಕ್ ಗ್ರೌಂಡ್ ಇಲ್ದೆ, ಬ್ಯಾಕಪ್ ಇಲ್ದೆ ಇಡೀ ಇಂಡಸ್ಟ್ರಿನೇ ತನ್ನ ಬೆನ್ ಹಿಂದೆ ಕ್ಯೂ ಅಲ್ಲಿ ನಿಲ್ಲೋ ಹಾಗೆ ಮಾಡಿದಂತ ವಿಷನರಿ ಇವರು. ಸ್ಟ್ರೈಟ್ ಆಗಿ ಹೋಗ್ತಿದ್ದ ಕನ್ನಡ ಚಿತ್ರರಂಗದ ದಾರಿನೇ ಚೇಂಜ್ ಮಾಡಿದಂತ ಟ್ರೆಂಡ್ ಸೆಟರ್. ಇವರ ರಿಯಲಿಸ್ಟಿಕ್ ಸಿನಿಮಾಗಳನ್ನ ನೀವು ನೋಡಿರ್ತೀರಾ, ಇವರ ಆಕ್ಟಿಂಗ್ಗೆ, ಇವರ ಡೈಲಾಗ್ಗಳಿಗೆ ನೀವು ವಿಸಿಲ್ ಹೊಡೆದಿರ್ತೀರಾ. ಸೊ ಈ ವಾರದ ಅತಿಥಿ ರಿಯಲ್ ಸ್ಟಾರ್ ಶ್ರೀ ಉಪೇಂದ್ರ. ಈ ವಾರದ ಸಾಧಕರ ಸೀಟಲ್ಲಿ ಶ್ರೀ ಉಪೇಂದ್ರ ಅವರು. ಉಪಿ, ವೆಲ್ಕಮ್. ಥ್ಯಾಂಕ್ ಯು. ಶ್ರೀ ಮಂಜುನಾಥ್ ಮತ್ತು ಅನಸೂಯ ದಂಪತಿಗಳಿಗೆ ಕೊನೆಯ ಮಗ ಶ್ರೀ ಉಪೇಂದ್ರ ರಾವ್. ಹುಟ್ಟಿದ್ದು ಬೆಂಗಳೂರಿನ ಚಾಮರಾಜಪೇಟೆಯ ಸೆಂಟ್ ಮೇರೀಸ್ ಹಾಸ್ಪಿಟಲ್ 1968 ಸೆಪ್ಟೆಂಬರ್ 18 ಬುಧವಾರ ಸಂಜೆ 6:30. ಅಣ್ಣ ಸುಧೀಂದ್ರ, ಇವರ ಅತ್ತಿಗೆ ವೀಣಾ ಅವರು. ಹುಟ್ಟಿದ್ದು ತೀರಾ ಬಡತನದ ಕುಟುಂಬದಲ್ಲಿ. ಬಡತನ ಗೆಲ್ಲಕ್ಕೆ ಅಂತ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. 1986ರಲ್ಲಿ ಅನಂತನ ಅವಾಂತರ ಚಿತ್ರದ ಮೂಲಕ ಒಂದು ಪುಟ್ಟ ಪಾತ್ರದಲ್ಲಿ ಬಣ್ಣ ಹಚ್ತಾರೆ ಉಪೇಂದ್ರ ಅವರು. ಆನಂತರ ತರ್ಲೆ ನನ್ನ ಮಗ ಚಿತ್ರದ ಮೂಲಕ ನಿರ್ದೇಶಕರಾಗಿ ಪದಾರ್ಪಣೆ ಮಾಡ್ತಾರೆ. ಇದುವರೆಗೂ 9 ಚಿತ್ರಗಳನ್ನ ಡೈರೆಕ್ಟ್ ಮಾಡಿದ್ದಾರೆ. ಡೈರೆಕ್ಟ್ ಮಾಡಿದಂತ ಎಲ್ಲಾ ಚಿತ್ರಗಳು ಸೂಪರ್ ಹಿಟ್. ಕನ್ನಡದ ಖ್ಯಾತ ನಟಿ ಪ್ರಿಯಾಂಕಾ ತ್ರಿವೇದಿ ಅವರು ಇವರ ಮುದ್ದಿನ ಮಡದಿ. ಉಪೇಂದ್ರ ಅವರಿಗೆ 2 ಮಕ್ಕಳು, ಮಗ ಆಯುಷ್, ಮಗಳು ಐಶ್ವರ್ಯ. ಕನ್ನಡದಲ್ಲಿ 44 ಚಿತ್ರಗಳು, ತೆಲುಗುನಲ್ಲಿ 4 ಚಿತ್ರಗಳು, ತಮಿಳಿನಲ್ಲಿ 1 ಚಿತ್ರಗಳಲ್ಲಿ ಉಪೇಂದ್ರ ಅವರು ಆಕ್ಟ್ ಮಾಡಿದ್ದಾರೆ. 12ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ಹಾಡಿದ್ದಾರೆ. ಅದ್ಭುತವಾಗಿ ಲಿರಿಕ್ಸ್ ಬರೀತಾರೆ. ಇವರು ಡೈಲಾಗ್ಸ್ ಬಗ್ಗೆ ನಮ್ಮೆಲ್ಲರೂ ಗೊತ್ತೇ ಇದೆ. ಇನ್ನೇನ ಬಿಟ್ಟಿದೀವ ಸರ್? ಸುಮ್ಮನೆ ಮೊನ್ನೆ ಅಷ್ಟೇ ತಮ್ಮ ಸ್ವಂತ ಬ್ಯಾನರ್ ಅಲ್ಲಿ ಮೊದಲನೇ ಸಲ ಒಂದು ಚಿತ್ರವನ್ನ ನಿರ್ಮಾಣ ಮಾಡ್ತಿದ್ದಾರೆ, ಉಪ್ಪಿಟ್ಟು. ಆಲ್ ದ ಬೆಸ್ಟ್ ಉಪ್ಪಿಟ್ಟು ಸರ್. ಮಡಿವಂತಿಕೆಯನ್ನ ಧಿಕ್ಕರಿಸಿ ಹೊಸ ಬಗೆಯ ಆಲೋಚನೆಯ ಮೂಲಕ ಸಿನಿಮಾ ರಂಗಕ್ಕೆ ಹೊಸ ಚೈತನ್ಯವನ್ನ ತಂದವರು ಶ್ರೀ ಉಪೇಂದ್ರ ಅವರು. ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ ಸೇರಿದಾಗೆ 25ಕ್ಕೂ ಹೆಚ್ಚಿನ ಪ್ರಶಸ್ತಿಗಳನ್ನ ಇವರು ಬಾಚಿಕೊಂಡಿದ್ದಾರೆ. ಸದ್ಯಕ್ಕೆ ಕನ್ನಡದ ರಿಯಲ್
ಸೂಪರ್ ಸ್ಟಾರ್ ಶ್ರೀ ಉಪೇಂದ್ರ. ಇದಷ್ಟು ಉಪೇಂದ್ರ ಅವರ ಬದುಕಿನ ಸಣ್ಣ ಟ್ರೈಲರು. ಆದರೆ ಇವರ ಬದುಕಿನ ಸಿನಿಮಾ ಹಾಗೆ ಸಿನಿಮಾ ಬದುಕು ತುಂಬಾ ರೋಚಕವಾಗಿದೆ, ಮಜವಾಗಿದೆ. ಸರ್, ಮುಂದಿನ ಕೆಲವು ಗಂಟೆಗಳ ಕಾಲ ನಮ್ಮ ಈ ವೀಕೆಂಡ್ ಟೆಂಟಲ್ಲಿ ನಿಮ್ಮ ಬದುಕಿನ ಸಿನಿಮಾನ ತೋರಿಸ್ತೀವಿ. ರೆಡಿ ಇದ್ದೀರಾ ಸರ್? ಖಂಡಿತ. ಸೊ ಉಪೇಂದ್ರ ಅವರೇ, ನಿಮ್ಮ ಜೀವನಕ್ಕೆ ನಿಮಗೆ ಸ್ವಾಗತ. ಸೊ ದಿಸ್ ವೀಕೆಂಡ್ ಇಸ್ ವಿತ್ ಉಪೇಂದ್ರ. ಸರ್, ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದೆ, ನೋಡೋಣ. ನಿಮ್ಮ ಸಿನಿಮಾದ ಫಸ್ಟ್ ಸೀನ್, ಫಸ್ಟ್ ಶಾಟ್ ಉಪೇಂದ್ರ ಅವ್ರ ಲೈಫ್ದು ಇಲ್ಲಿ ಶುರು ಆಯ್ತು ನೋಡಿ. ನಾವು ಮೊದಲು ಚಾಮರಾಜಪೇಟೆಯಲ್ಲಿ ಇದ್ವಿ. ಆವಾಗ ನಮ್ಮ ಉಪ್ಪಿ ಹೆರಿಗೆ ಆಗಿದ್ದು ನನಗೆ. ಇದೇನು ಗುರುವೆ ಇದೆಲ್ಲ? ಅವನು ಹುಟ್ಟಿದಾಗ ನಮ್ಗೆ ತುಂಬ ಪ್ರಾಬ್ಲಮ್ ಬಂತು. ಆವಾಗ ಅದೇನೋ 7 ವರ್ಷ ಶನಿ ಅಂತೆ, ಅದೇನೋ ಆಗಿತ್ತು. ಆಮೇಲೆ ಅಂಗಡಿ ಎಲ್ಲ ಲಾಸ್ ಆಗೋಯ್ತು. 3 ತಿಂಗಳ ಮಗುಗೆ ಏನು ಪ್ರಾಬ್ಲಮ್, ಏನು ಬೆನ್ನು ಚರ್ಮ ಎಲ್ಲ ಕಿತ್ತೋಗ್ಬಿಡೋದು. ಕೈಯಲ್ಲಿ ಕಾಸಿಲ್ಲ, ಮೈಯಲ್ಲಿ ಮಾಂಸ ಇಲ್ಲ ಅಂತ ಅದರಲ್ಲಿ ಡಾಕ್ಟ್ರಿಗೆ ತೊಗೊಂಡೋಗಿ ತೋರಿಸಿದ್ರೆ 2,000 ರೂಪಾಯಿ ಬಿಲ್ ಹಾಕ್ಕೊಟ್ಬಿಟ್ಲು. 2 ರೂಪಾಯಿ ಇಲ್ಲದೆ ಇರೋ 2,000 ಎಲ್ಲಿ ಕಟ್ಟೋದು ಆಗಲಿಲ್ಲ. ಭಾರಿ ಹೆದರ್ಬಿಟ್ಟಿದ್ದೆ ನಾನು. ಹಸು ಹಾಲು ಕುಡಿಸ್ತಾ ಇದ್ದೆ. ಹಸು ಹಾಲು ತರೋದು ದುಡ್ಡಿಲ್ಲ, ಏನು ಮಾಡಬೇಕು? ಯಾರೋ ಒಂದು ಲೋಟ ಹಾಲು ಅವರ ನೀರನ್ನು ಕೇಳಿ ತಗೊಂಬರೋದು. ಆ 1 ಲೋಟಕ್ಕೆ 5 ಲೋಟ ನೀರು, ಅದಕ್ಕೊಂದಿಷ್ಟು ಸಕ್ಕರೆ, ಬಾಟ್ಲಿ ತುಂಬಿ ಕೊಡೋದು. ಅವನಿಗೆ ರುಚಿ ಇಲ್ಲ, ಹಿಂಗಿದ್ದ. ಯೋಚನೆ ಮಾಡಿ, ವಿಷ ತಿನ್ಬೇಕಲ್ವ, ನಾವು ಬದುಕಿರ್ಬೇಕಾ? 15 ರೂಪಾಯಿ ಬಾಡಿಗೆ ಕಟ್ಟೋಕ್ಕಾಗಲಿಲ್ಲ ನೋಡಿ. ಮಿತ್ರಾ ಸ್ಟೋರ್ ಪಕ್ಕದಲ್ಲಿ ಇವತ್ತು ಯಾವ ಅಂಗಡಿ ಇದೆಯೋ ಆ ಅಂಗಡಿ ಒಳಗೆ 4-5 ತಿಂಗಳಿದ್ವಿ. ಏನಾಗ್ಬಿಡ್ತೀವಿ ಅನ್ನೋವರೆಗೂ. ಅವ್ರಿಗೆ ಬಟ್ಟೆ ಕೂಡ ನಾವು ತಂದು ಹಾಕಿಲ್ಲ, ಬೇರೆ ಮಕ್ಕಳ ಬಟ್ಟೆನೇ ಹಾಕಿ ಬೆಳೆದ್ರು ಅವರು. ಬಟ್ಟೆ ಇಲ್ಲ, ಹೊಟ್ಟೆ ಇಲ್ಲ, ಹೋಗ್ಬಿಡ್ಬೇಕಾಗಿತ್ತು, ಎಲ್ಲ ಆಗಿತ್ತು ನನ್ನ ತಲೆಯಲ್ಲಿ. ಅಷ್ಟು ಅದೇನು ಬುದ್ಧಿನೇ ಇಲ್ದಿದ್ದು ಮಗು ಥರ ಇತ್ತದು. ಬರೀ ಕೋತಿ ಚೇಷ್ಟೆ ಮಾಡೋದು ಬಿಟ್ಟರೆ ಕಣ್ಣು ದೃಷ್ಟಿ ಇಲ್ಲ. ತುಂಬ ಒಂಥರ ಇನ್ನೋಸೆಂಟ್, ಪಾಪದವನು ಅವನು ಒಂಥರ. ಅವನು ಇಷ್ಟೆಲ್ಲ ಮಾಡ್ತಾನೆ. ನಾನು ಈಗಲೂ ಹೇಳ್ತೀನಿ, ನೀನಲ್ಲ ಕಣೋ ಮಾಡು, ನಿನ್ನ ಹಿಂದೆ ಗಣಪತಿ ನಿಂತು ಮಾಡಿಸ್ತಾ ಇದ್ದಾನೆ, ನೀನು ಖಂಡಿತ ಏನೂ ಮಾಡ್ತಾ ಇಲ್ಲ. ಏನ್ ಅಮೇಸಿಂಗ್ ಸರ್. ಸಾಧನೆಗೆ ಬಡತನ ಅಡ್ಡಿ ಬರಲ್ಲ ಅನ್ನಕ್ಕೆ ನೀವೇ ಎಕ್ಸಾಂಪಲ್ ಬಸ್. ಎಲ್ಲಿ ಶುರು ಆಗಿದೆ ಫಸ್ಟ್ ರೀಲ್? ಏನ್ ಹೇಳ್ತಾರಲ್ಲ ಬಿಗಿನಿಂಗ್ಗೆ ಏನ್ ಸ್ಟಾರ್ಟಿಂಗ್ ಪಾಯಿಂಟ್ ಉಪಯೋಗ? ಅಲ್ಲ ಎಸ್ಪೆಷಲಿ ನಾನು ದೃಢ ಮನ್ಸು ಮಾಡ್ಕೊಂಬಂದೆ. ಇವತ್ತು ಬಹಳ ಸ್ಥಿತಪ್ರಜ್ಞತೆಯಲ್ಲಿರ್ಬೇಕು. ಫಸ್ಟೇ ಹೊಡೆದಾಕ್ಬಿಟ್ರಿ ನನ್ನ ನೀವು. ಏನಂದ್ರೆ ನಮ್ಮ ತಾಯಿ ಹತ್ತಾಗ ನಾನು ನೋಡೋಕ್ಕಾಗಲ್ಲ. ಅಲ್ಲ, ಎಲ್ಲರ ಲೈಫಲ್ಲೂ ಇದೆ ಇದು, ಏನು ನನ್ನ ಲೈಫಲ್ಲಿ ಅಂತಾನೆ ಇಲ್ಲ, ತುಂಬ ಜನರ ಲೈಫಲ್ಲೂ ಕಷ್ಟಗಳು ಪಟ್ಟೆ ಮುಂದೆ. ಬಟ್ ಅದೊಂಥರ ಮಜಾ ಇರುತ್ತೆ. ಆ್ಯಕ್ಚುಲಿ ಸ್ಟ್ರಗಲಲ್ಲಿ ಒಂಥರ ಮಜಾ ಇರುತ್ತೆ ನಿಜವಾಗ್ಲೂ. ನಾನು ಕಂಡುಕೊಂಡ ಸತ್ಯ ಅದು. ನಾನು ತುಂಬ ಅನಲೈಸ್ ಮಾಡ್ತಿದ್ದೆ ಇದೆಲ್ಲ. ಏನಂದರೆ ಶ್ರೀಮಂತಿಕೆ ಜೀವನನೇ ಸುಖಾನ, ಏನೋ ಬಡತನ ಇದಾ ಅಂತ. ಈಗ ತಾನೇ ಉಪ್ಪು ಹೇಳ್ತಾ ಇದ್ರು, ಅಮ್ಮನ ಕಣ್ಣಲ್ಲಿ ಕಣ್ಣೀರ್ ನನಗೆ ನೋಡಕ್ಕಾಗಲ್ಲ ಅಂತ. ನಾನು ಯಾಕೆ ಕಣ್ಣೀರು ಹಾಕ್ಲಿ, ಇಂಥ ಒಳ್ಳೆ ಮಗ ಇರ್ಬೇಕಾರೆ? ಅಲ್ಲ, ಹಾ, ಕಷ್ಟ ದಿನಗಳೆಲ್ಲ ಮುಗ್ದೋಯ್ತು. ಮುಗ್ದೋಯ್ತು. ಇವಾಗ ಚೆನ್ನಾಗಿದ್ದೀವಿ, ಕಣ್ಣೀರು ಹಾಕುವಂತ ಅವಶ್ಯಕತೆ ಇಲ್ಲ. ಏನಂದ್ರೆ ಒಂದೇ ಒಂದು ಹೇಳ್ಬೇಕು ಅಂದ್ರೆ, ಒಬ್ಬ ಮನುಷ್ಯನಿಗೆ ಎಲ್ಲ ಕೊಟ್ಬಿಟ್ಟು 1 ತಿಂಗಳು ಒಂದು ಮನೇಲಿ ಹಾಕ್ಬಿಟ್ಟು ಅವ್ನಿಗೆ ಏನ್ ಬೇಕೆಲ್ಲ ತಗೊಳಪ್ಪ ಅಂದ್ರ ಮೇಲೆ 1 ತಿಂಗಳು ಬಿಟ್ಟು ಅವ್ನು ಹೊರಗೆ ಬಂದು ಹೇಳದಂತ ಇದು ಸ್ವರ್ಗನ, ಇದು ನರಕ, ಇದು ಅನ್ನಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂದ್ರೆ ಲೈಫಲ್ಲಿ ಏನೋ ಒಂದು ಚಾಲೆಂಜಸ್, ಸ್ಟ್ರಗಲ್ ಇಲ್ದಿರೋ ಲೈಫೇ ಅಲ್ಲ. Correct. ಎಲ್ಲವೂ ಇದ್ರ ಮೇಲೆ ಎಲ್ಲ ಇರೋದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೌದು. ಸೊ ಅದು ನಾನು ಕಂಡ್ಕೊಂಡ ಸತ್ಯ. ನಿಜವಾಗ್ಲೂ ಲೈಫಲ್ಲಿ ಮನುಷ್ಯನಿಗೆ ಆ ಸ್ಟ್ರಗಲ್ ಬೇಕು, ಆ ಒಂದು ಹೋರಾಟ ಬೇಕು, ಅದು ಸಾಯೋವರೆಗೂ ಆ ಹೋರಾಟದ ಮನೋಭಾವ ಇರಬೇಕು. ಕರೆಕ್ಟ್. ಅದೇ ಲೈಫನ್ನು ಎಳ್ಕೊಂಡು ಹೋಗೋದೇನೋ ಅನಿಸುತ್ತೆ ನನಗೆ. ಖಂಡಿತವಲ್ಲ. ಕಷ್ಟ ದಿನಗಳು ಈಗಿಲ್ಲ, ಬಟ್ ಒಂದು ಕಾಲದಲ್ಲಿ ಇತ್ತಲ್ಲ. ಆ ದಿನಗಳು ಹೇಗಿತ್ತಮ್ಮ? ಸ್ವಲ್ಪ ಕಷ್ಟ ಇತ್ತು. ಅವ್ನು ಹುಟ್ಟಿದ ತುಂಬಾ ಕಷ್ಟ ಇತ್ತು ಪಾಪ. ಅವನಿಗೆ ಒಂಚೂರು ಏನಂದ್ರೆ ಹಾಲು ಇತ್ತು ಅಲ್ಲಿ. ಒಂದೇ ಒಂದು ಇಂಟರಪ್ಟ್ ಮಾಡ್ತೀನಿ. ಅಣ್ಣ ಅವ್ರ ಒಂದು ಮಾತು ಹೇಳೋರು ಬಹಳ ಚೆನ್ನಾಗಿರೋದು. ಅವಳು ಸಂತೋಷನ ಹಂಚ್ಕೊಬೇಕು, ಕಹಿನ ಹಂಚ್ಕೊಬಾರ್ದು ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದೇ ಅದು ಸಂತೋಷದ ಮಾತ್ರ ಹಂಚ್ಕೋಬೇಕು. ಆ ಕಷ್ಟ ದಿನಗಳಲ್ಲಿ ನಡೆದಂತ ಸಂತೋಷದ ವಿಷಯಗಳು ಹೇಳಿಮ್ಮ. ಆವಾಗ ನೋಡಿ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಚಿಕ್ಕ ಮನೆ ಆದ್ರೂ ಒಂಥರ ಖುಷಿ ಇತ್ತು. ಇವಾಗ ದೊಡ್ಡ ಮನೆ, ಒಬ್ಬೊಬ್ರು ಒಂದೊಂದ್ ಕಡೆ ಎಲ್ಲೆಲ್ಲೋ ತಿಂತೀವಿ. ಕರೆಕ್ಟ್ ಕರೆಕ್ಟ್. ಅವಾಗಲೇ ಖುಷಿ ಇತ್ತು ಅಂತ ಅದಂತೂ ಅಂತೀನಿ ನಿಜ ರೀ. ನಾನು. ನೋಡಿ, ದೊಡ್ಡ ಮನೇಲಿ ದೊಡ್ಡ ಪ್ರಾಬ್ಲಮ್ ಅದು. ಇಲ್ಲ ನಂಬಲ್ಲ ಒಂದು ರಮೇಶ. ಪಾತ್ರೆ- ನಮ್ಮಪ್ಪ ಏನೋ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋರು, ಟಿಫಿನ್ ತಗೊಂಬರೋರು, ಪ್ರಸಾದ. ನಮ್ಗೆ ಅದೇ ಟಿಫಿನ್. ಇವತ್ತವರೆಗೂ ಆ ರುಚಿ ನನ್ನ ಲೈಫಲ್ಲಿ ನಂಗೆ ಸಿಕ್ಕಿಲ್ಲ.
5 ಸ್ಟಾರ್ ಹೋಟ್ಲಲ್ಲಿ ಊಟ ಮಾಡ್ತೀವಿ, ಎಲ್ಲೆಲ್ಲೋ ಊಟ ಮಾಡ್ತೀವಿ, ಏನೇನೋ ಊಟ ಮಾಡ್ತೀವಿ. ಆ ನಿಜವಾದ ಆ ಒಂದು ಇದಿದೆಯಲ್ಲ, ಆ ಕಷ್ಟದಿಂದ ಬಂದಾಗ ಸಿಗೋ ಒಂದು ಖುಷಿ ಇದೆಯಲ್ಲ, ಅದು ಕೋಟಿಗಿನ್ನ ಮೇಲದು. ಇದೇನಾ ನೀವು ಹೇಳ್ತಿರುವಂತ ದೇವಸ್ಥಾನ? ದೈವೋ ದುರ್ಬಲ ಘಾತುಕ ಅಂತ ಒಂದು ಮಾತು ಉಂಟು. ಸತ್ಯವಾಗಿ ದೈವೋ ದುರ್ಬಲ ಘಾತುಕ ಅಲ್ಲ, ಅವನು ಸಹಾಯವೇ ಆಗ್ತಾನೆ. ಉಪೇಂದ್ರ ಅವರ ತಂದೆ ಮಂಜುನಾಥ್ರವರು ಈ ದೇವಸ್ಥಾನದಲ್ಲಿ ಹಾಗೂ ಬೇರೆ ದೇವಸ್ಥಾನಗಳಲ್ಲೆಲ್ಲ ಈ ಕಾರ್ತಿಕ್ ಮಾಸ ಮತ್ತು ಧನುರ್ಮಾಸ ಇತ್ಯಾದಿಗಳಲ್ಲೆಲ್ಲ ಇಲ್ಲಿ ಭಕ್ತರಿಗೆ ಕೊಡೋದಕ್ಕೆ ಅಂತ ಹೇಳ್ಕೊಂಡು ಬಂದು ಪ್ರಸಾದ ಮಾಡಿಬಿಟ್ಟು ಕೊಡ್ತಾ ಇದ್ರು. ಅಂಥ ಸಮಯದಲ್ಲಿ ನಿತ್ಯ ಜೀವನಕ್ಕೂ ಸಹ ಅದೇ ಅವರಿಗೆ ಪ್ರಸಾದ ರೂಪದಲ್ಲಿ ಇರ್ತಾ ಇತ್ತು. ಅಷ್ಟೊಂದು ಕಷ್ಟದ ಜೀವನವನ್ನು ಆ ದೇವರನ್ನು ಮರೆಯದೆ, ಬೀದಿಗೆ ಬರದೆ ತಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಂಡು ಮಕ್ಕಳನ್ನು ಸಾಕಿ ಬಿಟ್ಟಿದ್ದಾರೆ ಮಂಜುನಾಥ್ರವರು. ಉಪೇಂದ್ರ ಅವರಿಗೆ ಎಲ್ಲ ದೇವರ ಪರವಾಗಿ, ಎಲ್ಲ ಕಲಾ ರಸಿಕರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಆ ದೇವರ ಅನುಗ್ರಹ ಇವರಿಗೆ ಹೆಚ್ಚು ಹೆಚ್ಚು ಇರಲಿ ಅಂತ ಹೇಳಿಬಿಟ್ಟು ಈ ಪ್ರಸಾದವನ್ನು ಅವರಿಗೆ ತಲುಪಿಸಿ ಅಂತ ಹೇಳಿಬಿಟ್ಟು ಅವರಿಗೆ ಕೊಡ್ತಾ ಇದ್ದೇವೆ. ಆ ದೇವಸ್ಥಾನ ನಿಮಗೆ ಅಂತಾನೆ ಈ ಪ್ರಸಾದ ಬಂದಿದೆ. ಈಗ ಕಣ್ಗೊತ್ಕೊಂಡು ಪ್ರಸಾದ ತಗೊಳ್ತಿದ್ರಿ, ಅವಾಗ ಯಾವ ತರ ಇತ್ತದು ಆ ಟೈಮಲ್ಲಿ ವೇಟಿಂಗ್ ಫಾರ್ ಪ್ರಸಾದ? ಆಗ ಅದೇ ಟಿಫಿನ್ ನಮ್ಗೆ. ಟಿಫನ್ ಅದು ತಿನ್ಕೊಂಡು ಸ್ಕೂಲ್ಗೆ ಹೋಗೋದು, ಮರೆಯಕ್ಕಾಗಲ್ಲ, ಅಷ್ಟು ಚೆನ್ನಾಗಿರೋದು, ಅಷ್ಟು ತುಂಬಾ ಚೆನ್ನಾಗಿರೋದು. ಅಮ್ಮ, ನಾವು ರಿಸರ್ಚ್ ಮಾಡಿದಾಗ ನಿಮ್ಮ ಚಾಮರಾಜಪೇಟೆ ಮನೆಗೆ ಹೋಗಿದ್ವಿ. ಅಲ್ಲಿರೋಲ್ಲ ಏನ್ ಮಾತು ಹೇಳ್ತಾರೆ ಗೊತ್ತೇನೋ, ನಿಮ್ಗೊಂದು ಹೆಣ್ಣು ಮಗು ಇತ್ತು ಅಂತ ಹೇಳ್ತಾರೆ. ನಮ್ಗೆ ರಿಪೋರ್ಟಲ್ಲಿ ಸಿಕ್ಕಿರೋದು ಉಪೇಂದ್ರ ಮತ್ತೆ ಅವ್ರ ಅಣ್ಣ. ಈ ಹೆಣ್ಮಗು ಯಾವ್ದು? ನಾನೇನಂದ್ರೆ ನಂಗೆ ಹೆಣ್ಮಗು ಬೇಕು ಅಂತ ಆಸೆ ಇತ್ತು. ದೊಡ್ಡವನ್ ಗಂಡು ಮಗು ಅಲ್ವಾ, ಇದು ಹೆಣ್ಣಾಗ್ಬೇಕು ಅಂತ. ಹೆಣ್ಣಾಗ್ಲಿಲ್ಲ, ಗಂಡಾಗ್ಬಿಟ್ಟ. ಅದಕ್ಕೆ ಅವನಿಗೆ ಯಾವಾಗ್ಲೂ 3 ವರ್ಷದವರೆಗೂ ನಾನು ಹೆಣ್ಣು ಡ್ರೆಸ್ಸೇ ಆಗ್ತಾ ಇದ್ದೆ. ಅದಕ್ಕೆ ಚಾಮರಾಜಪೇಟೆಗೆಲ್ಲ ಈಗಲೂ ಕೇಳ್ತಾರೆ, ನಿಮ್ಗೊಬ್ಳು ಮಗಳಿದ್ಲಲ್ವಾ ಅಂತ. ನಾನು ಇಲ್ಲ, ಇವನೇ ಮಗಳು ಅಂತ. ಸೊ ಉಪ್ಪೀಸ್ ಫೋಟೋಸ್ ದೇರ್, ಚಿಕ್ಕ ಹುಡುಗನಾಗಿ. ಬೈ ಚಾನ್ಸ್ ನಿಮ್ಗೇನ ನೆನಪಿದ್ಯಾ ಈ ಹುಡುಗಿ ಡ್ರೆಸ್ ಫೋಟೋ? ನಿಮ್ಗೆ ನೆನಪಿರಕ್ಕೆ ಚಾನ್ಸ್ ಇಲ್ಲ, ತುಂಬಾ ಹಳೇದು ಅನ್ಸುತ್ತೆ. ಅಮ್ಮ, ನೀವು ಇನ್ನೆರಡು ಮಾತು ಹೇಳ್ತಾ ಇದ್ರಿ, ಇವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇತ್ತು, ಅದನ್ನೆಲ್ಲ ಹೆಂಗ್ ಫೇಸ್ ಮಾಡಿದ್ರು ಅಂತಲ್ಲ. ಅವನಿಗೆ ಅವಾಗ ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇತ್ತು. ಅದು ನನಗೆ ಸ್ವಲ್ಪ ಗರ್ಭದಲ್ಲೇ ಮಿಸ್ಟೇಕ್ ಆಗಿತ್ತು. ಸರಿ. ಅವಾಗೆಲ್ಲ ಸ್ವಲ್ಪ ಮೆಡಿಸಿನ್ ತಗೋಬೇಕಾಗಿತ್ತಂತೆ, ನಾನು ತಗೊಳ್ಳಿಲ್ಲ. ಓಕೆ. ಊರಲ್ಲಾದ್ರೆ ನಮ್ಮ ತಾಯಿ ಎಲ್ಲ ಕೊಡೋರು ಮೆಡಿಸಿನ್, ನಾನು ಊರಿಗೆ ಹೋಗಿರ್ಲಿಲ್ಲ. ಅದು ಸ್ವಲ್ಪ ಗರ್ಭದಲ್ಲಿ ಪ್ರಾಬ್ಲಮ್ ಆಗಿ ಹೊಟ್ಟೆ ಮೇಲೆಲ್ಲ ಸ್ವಲ್ಪ ನವೆ ಅದು ಇದು ಎಲ್ಲ ಆಗಿತ್ತು. ಸರಿ. ಅದು ಮಗು ಹುಟ್ಟಿದಾಗ ನಮಗೆ ಗೊತ್ತಾಗ್ಲಿಲ್ಲ, 1.5 ವರ್ಷದವರೆಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಏನೋ ಒಂಥರ ಹೀಗೆ ನೋಡೋದು ಮಾಡ್ತಾ ಇದ್ದೆ. ಅಂದ್ರೆ ದೂರದಲ್ಲಿರೋದು ಕಾಣಿಸ್ತಾ ಇರಲ್ಲ, ಕಾಣ್ತಿತ್ತು. ಅದೇನಂದ್ರೆ ಒಂದ್ ಸ್ವಲ್ಪ ಎತ್ತರ ತಗೋ ಗೊತ್ತಾಗ್ತಾ ಇರ್ಲಿಲ್ಲ, ಎಡವಿ ಬೀಳೋದು, ಓಕೆ. ಮತ್ತೆ ಒಂದೊಂದ್ ಲೈನ್ ಮೇಲೆ ಒಂದೊಂದ್ ಲೈನ್ ಬರೆಯೋದು, ಓಕೆ, ಆತರ ಎಲ್ಲ ಮಾಡ್ತಿದ್ದ. ಕಣ್ಣು ತುಂಬಾ ನಡುತ್ತೆ ಇವಾಗ್ಲೂ ಅವನಿಗೆ. ಅದನ್ನ ಪ್ಲಸ್ ಪಾಯಿಂಟ್ ಮಾಡಿದ್ರೆ ಅಭಿಮಾನಿಗಳೆಲ್ಲ ಕೇಳ್ತಾರೆ, ಅವರು ಎಲ್ಲ ನಡ್ಸೋಕ್ ಹೋಗ್ತಾರೆ. ಆ ನಡ್ಗು ನೋಡಿ ಈಗ್ಲೂ ನಡ್ಗುತ್ತೆ. ಇವನ್ ಯಾವಾಗ್ಲೂ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅಂತಾನೆ, ಇದೇ ಹಿಂಗ್ ಅಂತಾರೆ. ನಾನಿವತ್ತೆಲ್ಲ ಹೇಳ್ಬಿಡ್ಬೇಕು ಅಂತ. ರೈಟ್. ಇದ್ರೆಲ್ಲದ್ರ ಬಗ್ಗೆ ಮಾತಾಡೋಣ. ಅಮ್ಮ, ಕೂತ್ಕೊಳ್ಳಿ, ಬನ್ನಿ. ನನಗೆ ಕೊಡ್ತಾ ಇದ್ರು ಉಪೇಂದ್ರನ ಸಂಬಂಧ ಇದು. ಏನಿದು ನಂಗೆ ಗೊತ್ತಿಲ್ಲಪ್ಪ, ನಿಮ್ ಫ್ರೆಂಡ್ಸ್ ಯಾವ್ದೋ ಕಳ್ಸಿದಾರೆ. ಉಪೇಂದ್ರ ಬಹಳ ಇಷ್ಟ ಇದನ್ನ ಕೊಡಿ ಅವ್ರಿಗೆ. ಬುಗುರಿ ಆಡ್ತಾ ಇದ್ವಿ. ಈಗಿನ ಜನಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ. ಗೊತ್ತೇ, ಅದಕ್ಕೇನೆ ಒಂದ್ಸಲ ಮಾಡಿ ತೋರ್ಸಬಿಡೋಣ ಬನ್ನಿ. ಗುನ್ನ ಹೊಡಿತಾ ಇದ್ವಿ, ಹಿಂಗೆ ಗುನ್ನ ಹೊಡಿತಾ ಇದ್ರಿ. ಯಾರೋ ಅಜ್ಜಿ ತಲೆಯೆಲ್ಲ ಹೊಡೆದಾಕಿದ್ರಂತ. ಅಜ್ಜಿ ತರ ಹೇಳಿ ಹೊಡಿ ಸರ್, ರೆಡಿ. ಕೆಳಗ ಮೇಲ ಹೆಂಗೆ ಹೇಗೆ ಗೊತ್ತಿಲ್ಲ ಅವ್ರಿಗೆ. ರೆಡಿ, 1 2 3. ಚಿಕ್ಕ ವಯಸ್ಸಲ್ಲಿ ಬುಗುರಿ ತಿರುಸ್ತಾ ಇದ್ರಿ. ಈಗ ನಿಮ್ ತಲೆಯಲ್ಲಿ ಐಡಿಯಾಸ್ ನೋಡಿದ್ರೆ ಹೇಗೆ ತಿರುಗ್ತಾ ಇದೆ ನಮ್ಗೆ ಗೊತ್ತಾಗ್ತದೆ ಅಲ್ಲಿಂದ ಶುರು ಆಗಿದೆ ಅಂತ. ಮತ್ತೆ ಅಜ್ಜಿ ಒಬ್ರು ನಿಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಸರ್, ನೀವು ಬುಗುರಿ ಆಡಿ ಅವ್ರ ತಲೆ ಹೊಡೆದಾಕ್ಬಿಟ್ರಿ ಅಂತ. ಯಾರಪ್ಪ ಅದು? ಅಮ್ಮ, ನೀವ್ ಹೇಳಿಮ್ಮ. ನಾವೊಂದು ತಮಿಳಿಯನ್ ವಟಾರದಲ್ಲಿ ಇದ್ವಿ. ಅವಾಗ ಅವರೆಲ್ಲ ಈ ಊದ್ಕಡ್ಡಿ ಹೊಸಿತಾರೆ ನೋಡಿ, ಊದ್ಕಡ್ಡಿ ಹೊಸಿತಾ ಕೂತಿರೋರು. ಅವಾಗ ಇವನು ಇದನ್ನ ಹೀಗೆ ಎತ್ತಿರ್ಸೋದು, ಆಡೋದು ಮಾಡುವ. ಒಂದ್ಸಲ ಅಜ್ಜಿ ತಲೆ ಹೊಡೆದಾಕ್ಬಿಟ್ಟಿದ್ದ. ದೊಡ್ಡ ಗಲಾಟೆ ಆಗಿತ್ತು. ಇನ್ನೇನೋ ರಹಸ್ಯಗಳೆಲ್ಲ ಹೊರಗೆ ಬರುತ್ತೆ ಸರ್. ಇವತ್ತು ರೆಡಿ ಇರಿ ಸರ್ ನೀವು. ದಯವಿಟ್ಟು ಜಾಸ್ತಿ ಮಾತಾಡದೆ ಇದ್ರೆ ಒಳ್ಳೇದು. ನೀವು ಬುಗ್ರಿ ಜೊತೆಗೆ ನಿಮ್ಗೆ ಗೋಲಿ ಬಹಳ ಇಷ್ಟಪಡ್ತಿದ್ರಂತೆ. ನೀವು ನಡ್ಕೊಂಡು ಹೋಗ್ತಿದ್ರೆ ಚಾಮರಾಜಪೇಟೆ 2 ಪಾಕೆಟ್ ಫುಲ್ಲು ಚಲ್ ಅಂತ ಸೌಂಡ್ ಬರೋದಂತೆ, ಫುಲ್ ಗೋಲಿಗಳಂತೆ. ಅಪ್ಪ ಎಷ್ಟು ಬೈದು ನೀವು ಗೋಲಿ ಆಡೋದು ಬಿಡ್ತಾನೆ ಇರ್ಲಿಲ್ವಂತೆ ಅಂತ ಸುದ್ದಿ, ನಿಜಾನ? ಇಲ್ಲ, ಗೋಲಿ ಎಲ್ಲ ತುಂಬಾ ಆಡ್ತಾ ಇದ್ವಿ ಅಲ್ಲ.
ನಮ್ಮ ಮನೆ ಎದುರುಗಡೆ ಗಿರೀಶ ದಿನೇಶ ಅಂತ ಇಬ್ರಿದ್ರು. ನಾನು ಸುಧೀಂದ್ರ, ಉಪೇಂದ್ರ, ಗಿರೀಶ ದಿನೇಶ, ನಾವು 4 ಜನ ಫ್ರೆಂಡ್ಸ್. ಯಾವಾಗಲೂ ನಾವು 4 ಜನ ಸೇರಿ ಆಡ್ತಾ ಇದ್ವಿ ಗೋಲಿನ. ಅದು ಆ ಟೈಮಲ್ಲೆಲ್ಲ ಒಂದೊಂದು ಕಾಲ, ಗೋಲಿ ಕಾಲ, ಬುಗುರಿ ಕಾಲ, ಲಗೋರಿ ಕಾಲ, ಲಗೋರಿ ಐಸ್ ಪೈಸ್ ಕಾಲ, ಐಸ್ ಪೈಸ್ ಕಾಲ, ಆಳಿಪಟ್ಟದ ಕಾಲ, ಆಳಿಪಟ್ಟದ ಕಾಲ ಮರೆಯಕ್ಕಾಗತ್ತ ಗುಪ್ಪಿ ಅದಲ್ಲ. ಗೋಲಿ ಮಾರೋ ಗೋಲಿ ಅಂತ ನೀವು ಆಡ್ತಾ ಇದ್ದು, ಮತ್ತೆ ಅಲ್ಲಿಂದ ಕಡೆ ಎಲ್ಲ ಚಾಮರಾಜಪೇಟೆ ಒಂದೊಂದಾಗಿ ಬರ್ತಾನೆ ಇದೆ ನಮಗೆ ಗೋಲಿಗಳೆಲ್ಲ. ಹೈಯೆಸ್ಟ್ ಕಲೆಕ್ಷನ್ ಗೋಲಿ ಚಾಮರಾಜಪೇಟೆ ನಿಮ್ಮ ಹತ್ರನೇ ಇರ್ತಿತ್ತಂತೆ. ಹೊಡಿರಿ ಸರ್, ನಮ್ಮನ್ನ ಮಕ್ಳು ಮಜಾ ಮಾಡೋಣ. ನಾವು ಆಕ್ಟ್ ಮಾಡೋದು, ಡೈರೆಕ್ಟ್ ಮಾಡಿದ್ದೆಲ್ಲ ಇದ್ದೇ ಇದ್ದಿದ್ದು. ಇದ್ದೇ ಬನ್ನಿ ಸರ್. ಹೊಡಿಲೇಬೇಕು. ಸರ್, ಈಗ ನಿಮ್ಮ ಬ್ರದರ್ ಬಗ್ಗೆ ಹೇಳ್ತಾ ಇದ್ರಿ ನೀವು. ನಿಮ್ಮ ಅಣ್ಣನ ಜೊತೆ ನಿಮ್ಮ ಸಂಬಂಧ ಹೇಗಿತ್ತು? ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು ನೀವಿಬ್ರು? ನನಗೆ ನಮ್ಮ ಬ್ರದರ್ ಬಿಟ್ರೆ ಬೇರೆ ಲೈಫೇ ಇಲ್ಲ. ಹಂಗೆ. ಎಷ್ಟು ವಯಸ್ಸು ಡಿಫರೆನ್ಸ್ ನಿಮ್ಮಿಬ್ರು? 2 ವರ್ಷ. 2 ವರ್ಷ. ಅವನು ಚಂದಮಾಮ ಎಲ್ಲ ನನಗೆ ಓದಕ್ ಬರ್ದಿರ್ಬೇಕಾದ್ರೆ ಅವ್ನು ಓದಿ ನನ್ ಕತೆ ಹೇಳ್ಬೇಕು. ಸೊ ಸೈಕಲ್ ತಗೊಂಡ್ರು ಕೂಡ ಅಷ್ಟೇ, ಬಾಡಿಗೆ ಸೈಕಲ್ ತಗೊಂತಿದ್ವಿ, ಸೈಕಲ್ ಕಲಿಬೇಕು. 50 ಪೈಸಕ್ಕೆ ಸೈಕಲ್ ಕೊಡೋರು, 1 ಅವರ್ ಕೊಡೋರು. ಅವನೊಂದ್ 2 ರೌಂಡ್, ನಾನೊಂದ್ 2 ರೌಂಡ್, ಆತರ ಓಡಿಸೋದು. ಪಟಾಕಿ ಹಬ್ಬದಲ್ಲೂ ಅಷ್ಟೇ. ಏನಂದ್ರೆ ನಮ್ದು ಪಟಾಕಿ ಖಾಲಿ ಆದ್ರ ಮೇಲೆ ಇನ್ನೂ ಪಟಾಕಿ ಹಬ್ಬ ಮುಗಿತಿರ್ಲಿಲ್ಲ, ಊರೆಲ್ಲ ಸುತ್ತಾಡೋದು, ಆಯ್ಕೊಂಬರೋದೆಲ್ಲ ಅದನ್ನ ಆಯ್ಕೊಂಬಂದ್ ಒಂದ್ಸತಿ ಬಹಳ ಚೆನ್ನಾಗಿತ್ತು. ಎಲ್ಲ ಮದ್ದು ತೆಗೆದು ಒಳಗಾಕಿ ಪಟಾಕಿ ಮಾಡೋಣ ಅಂತ. ಅವ್ನ ಪಾಪ ಎಲ್ಲ ಇಟ್ಟಿದ್ದ, ನನಗೆ ಗೊತ್ತಿಲ್ಲ, ಉದ್ದದ್ದು ನನ್ನ ಹತ್ರ ಇದಿತ್ತು, ಊದಿನ ಕಡ್ಡಿ. ಆ ಮದ್ದೆಲ್ಲ ಹಿಂಗ್ ಇಟ್ಕೊಂಡು ಹಿಂಗೆಲ್ಲ ಆಗ್ತಾ ಇದ್ದ. ನಾನೇನು ಮಾಡಿಲ್ಲ, ಸುಮ್ನೆ ಅದ್ರ ಮೇಲೆ ಇಟ್ಟೆ ಏನಾಗತ್ ನೋಡೋಣ ಅಂತ. ಫುಲ್ ಬುಸ್ ಅಂತ. ಇವತ್ತಿಗೂ ಅವ್ನ ಕೂದಲೆಲ್ಲ ಸುಟ್ಟೋಗಿತ್ತು ಪಾಪ ಅವಾಗ. ಅವ್ರು ನಿಮ್ಮನ್ನ ಬಹಳ ಪ್ರೀತಿಸ್ತಿದ್ರಂತೆ, ಆದ್ರೆ ನೀವು ಅವ್ರನ್ನ ಬಹಳ ಪ್ರೀತಿಸ್ಬಿಟ್ಟು ಯಾರೊಬ್ರು ನಿಮ್ಮ ಅಣ್ಣನ ಬೈದ್ರು ಮುಟ್ಟು ಹಾಕೊಂಡು ರೋಡಲ್ಲ ಅವ್ರ ಮುಖ ಉಜ್ಬಿಟ್ಟಿದ್ರ ನೀವು. ಚಾಮರಾಜಪೇಟೆ ನ್ಯೂಸ್. ಯಾರೋ ಒಬ್ಬ ಹುಡುಗ ಓಡ್ ಬಂದು ಹೊಟ್ಟೆ ಕೊಡ್ದು ಓಡೋಗ್ಬಿಡೋನು, ಇವ್ನು ಹೊಟ್ಟೆ ಇಟ್ಕೊಂಡು ಕುತ್ಕೊಂಡ್ಬಿಡೋನು. 2-3 ಸತಿ ನೋಡಿದೆ ನಾನು. ಏನಕ್ಕೆ ಹಿಂಗ್ ಮಾಡ್ತಾನೆ ಅಂತ ಗೊತ್ತಿಲ್ಲ. ಅವ್ನಿಗೇನೋ ಇವ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಇವನ್ನೆಲ್ಲ ಟ್ಯೂಷನ್ಗೆ ಹೋಗ್ಬೇಕಾರೆ ಅಥವಾ ಎಲ್ಲ ರೋಡಲ್ಲಿ ಹೋಗ್ಬೇಕಾರೆ ಹಿಂದ್ಗಡೆ ಡಮ್ ಅಂತ ಹೊಟ್ಟೆ ಕೊಡ್ದು ಓಡೋಗೋನು. ಒಂದ್ಸತಿ ಸಿಕ್ಕಾಕೊಂಡ್ಬಿಟ್ಟ ನನ್ನ ಕೈಗೆ. ಬಿಡ್ತೀರಾ? ಅವತ್ತು ಅಮ್ಮನೇ ಬಂದು ಬಿಡಿಸಿದ್ರು ನನ್ನ. ಓಕೆ, ಅಣ್ಣವರು ಮಿಲಿಟರಿ ಸೇರ್ಕೊಳ್ತಾರ ಆಮೇಲೆ ಅನ್ಸತ್ತಲ್ಲ? BSF ಅಲ್ಲಿ ಕೆಲಸ ಸಿಕ್ತು ಅಂತ ಜಮ್ಮು ಕಾಶ್ಮೀರ್ ಕೊಟ್ಟಾದ. ಓಕೆ ಓಕೆ. ಅವಾಗ ಒಂಥರ ನಮ್ಗೆಲ್ಲ ಬಹಳ ಇದು, ಯಾಕಂದ್ರೆ ಜೊತೆಗೆ ಇದ್ರಿ, ದಿಢೀರ್ ಒಬ್ರು ಹೋಗ್ಬೇಕಾಗುತ್ತೆ. ಅವಾಗೆಲ್ಲ ಫೋನ್ ಇಲ್ಲ, ಇದಿಲ್ಲ, ಏನಿಲ್ಲಲ್ಲ. ಲೆಟರ್ ಬರೀಬೇಕು. ಅವ್ನ್ ಲೆಟರ್ ಕಾಯ್ಕೊಂಡಿರೋರು. ಆಮೇಲೆ ಪೇಪರ್ ಅಲ್ಲೆಲ್ಲ ನ್ಯೂಸ್ಗಳು ಬರೋದು, ಜಮ್ಮು ಕಾಶ್ಮೀರ ಏನೋ ಒಂದು ಯೋಧನ ಹತ್ಯೆ, ಅದು ಇದು ಅಂತ. ಅಮ್ಮನಿಗಂತೂ ಟೆನ್ಷನ್. ನಮ್ಗ ಅವ್ನ್ ಲೆಟರ್ ಬರೋವರೆಗೂ ಟೆನ್ಷನ್. ನೋಡೋ 1 ವಾರ 10 ದಿನಕ್ಕೆ ಒಂದೊಂದು ಲೆಟರ್ ಬರೋದು. ರೈಟ್, ಇದರೆಲ್ಲದ ಬಗ್ಗೆ ಮಾತಾಡೋಣ. ಇನ್ನಷ್ಟು ಕಥೆಗಳನ್ನ ಕೇಳೋಣ. ಸದ್ಯಕ್ಕೆ ಟೇಕ್ ಅ ಬ್ರೇಕ್. ಇದು ಬ್ರೋ ವೀಕೆಂಡ್ ವಿತ್ ರಮೇಶ್ ಪವರ್ ಬೈ coco.com, ಹ್ಯಾಪಿನೆಸ್ ಪಾರ್ಟ್ನರ್ Coca-Cola. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳೋಣ, 2 ಅವರ್ಸ್ ಓದ್ಬಿಟ್ಟು ಎಕ್ಸಾಮ್ಗೆ ಹೋಗೋಣ. ಹಂಗೆ ಪಟ ಬರೋದು ಅಂತ. ಯಾವನೋ ಒಬ್ಬ ಅಲಾರಾಮ್ ಟ್ರಿರ್ ಅನ್ಕೊಳ್ಳೆ ತಲೆ ಮೇಲೆ ಹೊಡೆದು ಬಿಟ್ಟಿದ್ದಾನೆ. 8 ಗಂಟೆಗೆ ಒಬ್ಬ ಎಚ್ಚರಾಗಿದ್ದಾನೆ. ಉಪೇಂದ್ರ ಅವರ ಗರ್ಲ್ ಫ್ರೆಂಡ್, ಇವ್ರಿಗೊಬ್ರು ಗರ್ಲ್ ಫ್ರೆಂಡ್ ಇದ್ರು. ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ನಿಮ್ಮ ಧರ್ಮಪತ್ನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನೀವು ಅವ್ರ ಬಗ್ಗೆ ಎಲ್ಲೂ ಹೇಳಿಲ್ಲ. ಅವ್ರು ನಾವು ಕರ್ಕೊಂಡ್ ಬಂದಿದೀವಿ. ಟೆನ್ಷನ್ ಆಗ್ತಾ ಇದಾರೆ. ಕರ್ಸಕ್ ಮುಂಚೆ ನೀವೇನೋ ಹೇಳಿದಾರೆ ಹೇಳಿ, ಇಲ್ಲ ನಾವು ಕರ್ಸ್ಬಿಡ್ತೀವಿ. ಅವರ ಬಡತನದ ಮಧ್ಯೆ ಬಾಲ್ಯದ ಬದುಕಿಗೆ ಬಣ್ಣ ಹಚ್ಚಿದ ಬೊಂಬಾಟ್ ಸ್ಟೇರ್ಗಳನ್ನ ಕೇಳ್ಕೊಳ್ತಾ ಇದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಬ್ರೂ ವೀಕೆಂಡ್ ವಿತ್ ರಮೇಶ್ ಪವರ್ ಬೈ coco.com, ಹ್ಯಾಪಿನೆಸ್ ಪಾರ್ಟ್ನರ್ Coca-Cola. ನನ್ನ ಜೊತೆ ಇದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ. ಒಂದು ಬದುಕಿಗೆ ಓಂಕಾರ ಹಾಕೋದು ಐ ಥಿಂಕ್ ಈ ಬಾಲ್ಯ, ಸ್ಕೂಲ್ ಡೇಸ್ ಅಲ್ವಾ ಸರ್? ಆಲ್ಮೋಸ್ಟ್ ನಿಮ್ಮ ಸ್ಕೂಲ್ ಡೇಸ್, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಹೊಗಳೋದು, ಬೈಯೋದು ಎಲ್ಲ ಬಾಕಿ ಇದೆ ನೋಡಿ. ಹಾಕ್ರಪ್ಪ, ವಿಡಿಯೋನ ಹಾಕ್ರಿ. ಏನರಯ್ಯ ನೀವು? ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡಿ ನಿಮ್ಮ ಸ್ನೇಹಿತರಿಗೆ. ಮುರಳಿ ಗೊತ್ತಿರಲಿ, ಎಲ್ಲರಿಗೂ ಗೊತ್ತು. ಮಹಾನ್ ಕಲಾವಿದ, ಡೈರೆಕ್ಟರ್, ಆರ್ಟಿಸ್ಟ್ ಎಲ್ಲ. ಅರುಣ್ ಅಂತ. ನನ್ನ ಬರ್ತ್ಡೇ ಅವ್ನ ಬರ್ತ್ಡೇ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಇಬ್ಬರು ಬರ್ತ್ಡೇನು ಒಂದೇ ದಿನ. ದೇವರಾಜ್ ಅಂತ, ಎಲ್ಲ ನಮ್ಮ ಕಾಲೇಜಲ್ಲಿ ಓದ್ದವ್ರು ನನ್ನ ಜೊತೆ. ರೈಟ್. ಓಕೆ, ನಿಮ್ಮ ನೆನಪಿನ ಫ್ಲಾಶ್ ಬ್ಯಾಕ್ ಹೋಗಿ ಸರ್. ಉಪೇಂದ್ರ ಮತ್ತೆ ನಮ್ಮ ಸಂಬಂಧ ಶುರು ಆಗಿ 30 ವರ್ಷ ಆಗಿರುತ್ತೆ. ವಾವ್.
ಆಗ ಚಕ್ರವ್ಯೂಹ, ಗಜೇಂದ್ರ, ಅದೆಲ್ಲ ರಿಲೀಸ್ ಈ ಆಯ್ತು ಸಿನಿಮಾಗಳೆಲ್ಲ ಬರ್ತಾ ಇದ್ದ ಟೈಮ್. ಟೈಮ್. ಸಿದ್ದು ಸಿನಿಮಾ ಟೈಗರ್ ಪ್ರಭಾಕರ್ ಅವ್ರ ಸಿನಿಮಾ ನೋಡ್ಬಿಟ್ಟು ರಸ್ತೆಲಿ ಹಿಂಗ್ ಪಲ್ಟಿ ಹೊಡೆದಿದ್ರು. ಇವರಲ್ಲಿ ಆಕ್ಷನ್ ಸೀನ್ ಎಲ್ಲ ಬಹಳ ಜೋರಾಗಿ ಮಾಡಿದ್ರು ಡಿ ಬಾಬು ಅವರು. ಅದನ್ನ ನೋಡಿ ನನಗೆ ಆಟೋ ಎಲ್ಲ ಬಿಸಾಕ್ಬಿಡ್ಬೋದು ಅನ್ನೋಷ್ಟು ಶಕ್ತಿ. ಆಗ ಹೇಗೆ ಅಂದ್ರೆ ಆಟೋ ಸ್ಟಾರ್ಟ್ ಅಲ್ಲಿ ಪ್ರತಿ ಸಿನಿಮಾ ನೋಡ್ಕೊಂಡು ಹೊರಗ್ಬೇಕಾದ್ರೆ ನಾವೇ ಹೀರೋಗಳು ಬರೋದು ಹಿಂಗೆ. ತೆಲುಗು ಶಿವ ನೋಡಿ ಬಂದಾಗ ಹೇಗಿತ್ತು ಅಂದ್ರೆ ಯಾರು ಮಾತಾಡಿದ್ರೆ ಹೋದೇನೆ. ಶಿವಣ್ಣಂದು ಇದು ಅಷ್ಟೇ, ಆನಂದ್ ನೋಡಿದಾಗ ರೋಡಲ್ಲೆಲ್ಲ ಆನಂದ್ ನೋಡಿ ರಸ್ತೆಲೆಲ್ಲ ಟುವಿ 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 ಫುಲ್ ಡ್ಯಾನ್ಸ್ ಆ ತರ ಡೈರೆಕ್ಟ್ ಮಾಡ್ತೀರಾ? ವಾಟ್ ಸ್ಟೋರಿ. ಆ ತರ ಒಂದು ಟೈಮು. ಸೊ ಆಗ ಪರಿಚಯ ಆದಂತ ಹುಡುಗ. ಸೊ ಆಗೇನು ನೋ ಎಕ್ಸ್ಪೆಕ್ಟೇಷನ್, ನಥಿಂಗ್ ಡೂಯಿಂಗ್. Correct. ಈ ತರ ಎಲ್ಲ ಆಗ್ತಾರೆ ಅಂತ ಅವರು ಅನ್ಕೊಂಡಿರ್ಲಿಲ್ಲ, ನಾವು ಅನ್ಕೊಂಡಿರ್ಲಿಲ್ಲ. ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಮೈಕೋನಲ್ಲಿ ಕೆಲಸ ಸಿಕ್ಕಿದ್ರೆ ಸೆಟ್ಲ್ ಆಗ್ಬೇಕು ಅಂತ ಇದ್ರು ಅವರು. ಅವರ ಪರಿಸ್ಥಿತಿಗಳು ಹಾಗಿತ್ತು ಏನೋ. ಇಲ್ಲ ಬಟ್ ಸೆಟ್ಲ್ ಆಗ್ಬೇಕು ಬೇಗ ಬುಕ್ ಲೈಫಲ್ಲಿ. ಇದ್ದಲ್ಲ ಅವ್ರ ಹತ್ರ ಒಂದು ಹೌದೌದು, ಅದು ಕವಿತೆಗಳನ್ನ ಬರೆಯೋರಂತೆ 200 ಪೇಜ್ ಬುಕ್ ಅಲ್ಲಿ ತುಂಬಾ ಕವನಗಳು ಬರೆದಿಟ್ಟಿದ್ರು. ಆ ಕವನಗಳಲ್ಲಿ 1-2 ಕವನಗಳ ಕೆಲವು ಸಾಲುಗಳು ನನ್ನ ನೆನಪಿದೆ. ಪೂರ್ತಿ ಮಿಕ್ಕಿದ ಅವರು ಕಂಟಿನ್ಯೂ ಸರ್. ಬುಕ್ ನೋಡಿದೆ ಸರ್, ಹೇಳಬೇಕು ಅಂತ ಆಸೆ ಸರ್. ಸೆನ್ಸಾರ್ ಬೋರ್ಡ್ ಚೇರ್ಮನ್ ನಾನು ಫೋನ್ ಮಾಡಿ ರಮೇಶ್ ಅಂದ್ರು. ಅಯ್ಯೋ ಬೇಡಿ ಸರ್, ಹೇಳಿ ಸರ್. ಅದರಲ್ಲಿ ಒಂದು ಗೀತೆ ವರದಕ್ಷಿಣೆ ಬಗ್ಗೆ ಬರೆದಿದ್ರು. ಅವರು ನೆನಪಿದೆಯಲ್ಲ ಗೊತ್ತಿಲ್ಲ. ಆಗೋ ನೋಡು ಮದುವೆ ಸಂತಿ, ಮಕ್ಕಳ ಮಾರಾಟ ಪ್ರಾಣಿಯಂತಿ, ಕೊಟ್ಟು ಕೊಟ್ಟು ನೋಟಿನ ಕಂತಿ, ಬಿದ್ದಿರಬೇಕು ಕುರಿಮರಿ ಅಂತಿ, ಆಗೋ ನೋಡು ಮದುವೆ ಸಂತಿ. ನೆನ್ಪಿರ್ಬೋದು, ನೆನ್ಪಿಲ್ದೇನಿರ್ಬೋದು ನಿಮ್ಗೆ. ಅದೇ ಗುರುರಾಜ್ ಹೊಸಕೋಟೆ ಅವರು ಅದಕ್ಕೆ ಟ್ಯೂನ್ ಮಾಡಿದ್ರು. ಅವ್ರು ಎಂಥ ಮೇಧಾವಿ, ಎಂಥ ಒಳ್ಳೆ ಪ್ರತಿಭಾನ್ವಿತರು ಅಂದ್ರೆ ಟೆಕ್ಸ್ಟ್ ಬುಕ್ ಕೊಟ್ಟರು ಅವ್ರು ಟ್ಯೂನ್ ಮಾಡೋರು. ಆತರ ಅವರು ಅಲೆಕ್ಸಾಂಡರ್ ದಿ ಗ್ರೇಟ್ ಅದನ್ನು ಕೂಡ ಟ್ಯೂನ್ ಮಾಡೋರು. ನಾನು ಹೆಂಗ್ ಬರ್ತೀನಿ ಅಂದ್ರೆ, ವಧು ಮೆಟ್ಟುವಳು ಗಂಡನ ಮನೆ ನೂರಾಸೆ ಹೊತ್ತು, ಇಷ್ಟು ದೊಡ್ಡದಿದೆ ಅದ್ ಲೈನ್. ಮೃಗಾಲಯ ಇದು ಎಂದು ಆಕೆಗೇನು ಗೊತ್ತು, ಆಗುವಳು ಜೀವನ ಬಿಡಿ ಗಂಡನ ಸ್ವತ್ತು, ಸಂಸಾರ ಗಾಣಕ್ಕೆ ಇವಳೇ ಎತ್ತು. ಇದನ್ನ ಬರೆದಿದ್ದೆ. ಇದನ್ನ ಅವ್ರು ಟ್ಯೂನ್ ಮಾಡಿದ್ರು. ವಧು ಮೆಟ್ಟುವಳು ಗಂಡನ ಮನಿ ನೂರಾಸಿ ಹೊತ್ತು, ಮೃಗಲಯ ಇದು ಎಂದು ಆಕಿಗೇನ ಗೊತ್ತು, ಆಗುವಳ್ ಜೀವನಿಡಿ ಗಂಡನ ಸ್ವತ್ತು, ಸಂಸಾರ ಗಾಣಕ್ಕೆ ಇವಳೇ ಎತ್ತು. ಅವ್ರು ಟ್ಯೂನ್ ಮಾಡೋದು ಒಂದು ವಂಡರ್, ನೀವು ಬರೆದಿರೋದು ಆ ಏಜ್ ಅಲ್ಲಿ ಈ ತರದನ್ನ, ಅದೇ ಒಂದು ವಂಡರ್ ಅನಿಸ್ತದೆ ನನಗೆ. ಈವನ್ ಬೀದಿ ನಾಟಕನೂ ಬರೆದಿದ್ದಾರೆ ಅವರು. ಹೌದಾ? ನಾವು ಆಗ ದೇಶದಲ್ಲಿ ಭ್ರಷ್ಟಾಚಾರಗಳು ಏನೇನು ನಡೀತಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಇವ್ರು ನಾಟಕ ಬರೆಯೋರು. ಬರೆದ್ಬಿಟ್ಟು ನಾವೆಲ್ಲ ರಸ್ತೆಯಲ್ಲಿ ಆಡೋದು, ಪೊಲೀಸರು ನಮ್ಮನ್ನು ಕರ್ಕೊಂಡು ಅರೆಸ್ಟ್ ಮಾಡಿ ಒಳಗೆ ಬಿಡು. ಏನಂದ್ರೆ ಸ್ಟಾರ್ಟ್ ಆಗಿದ್ರೆ ನೋಡಿ, ಒಂದ್ ಸಣ್ಣ ಎನ್ಕರೇಜ್ಮೆಂಟ್ ಮಕ್ಕಳ ಜೀವನದಲ್ಲಿ ಹೆಂಗಾಗತ್ತೆ ನನಗೆ ನನ್ನ ಲೈಫೇ ಸಾಕ್ಷಿ. ಅಮ್ಮನೇ ಹೇಳಿದ್ರಲ್ಲ, ನಾನು ಓಕೆ ಚೇಷ್ಟೆ ಮಾಡ್ತಿದ್ದೆ, ಅದ್ ಮಾಡ್ತಿದ್ದೆ, ಇದ್ ಮಾಡ್ತಿದ್ದೆ ಬೇರೆ, ಬಟ್ ನನಗೆ ನಾರ್ಮಲ್ ಅಷ್ಟು ಟ್ಯಾಲೆಂಟೆಡ್ ಅಲ್ಲ. ಅಂದ್ರೆ ಭಯ ಎಲ್ಲದ್ರಲ್ಲೂ, ಏನ್ ಅನ್ಕೊಂಡ್ಬಿಡ್ತಾರೋ ಸ್ಟೇಜ್ ಫಿಯರ್ ಇದೆಲ್ಲ ಇತ್ತು. ಸ್ಕೂಲಲ್ಲಿ ಒಂದು ಡ್ರಾಮಾಗೆ ಯಾವುದೋ ಒಂದು ಡೈಲಾಗ್ ಕೊಟ್ಟರು, ದದ್ದಿದ್ದೆ ಬದ್ದಿದ್ದೆ ಅಂದ್ರೆ ನಾನು ಸೆಲೆಕ್ಟ್ ಆಗ್ಲಿಲ್ಲ. ಇದಾದ್ಮೇಲೆ ಮಕ್ಕಳ ಕೂಟಕ್ಕೆ ಆಟ ಆಡೋಕೆ ಹೋಗ್ತಾ ಇದ್ವಿ. ಅಲ್ಲಿ ಇದೇ ತರ ಒಂದು ಡ್ರಾಮಾ ಸೆಲೆಕ್ಷನ್ಗೆ ಎಲ್ಲಾ ಮಕ್ಕಳನ್ನು ಕರೆದ್ರು, ಬನ್ನಿ ಬನ್ನಿ ಡೈಲಾಗ್ ಹೇಳಿ ಅಂತ. ನನಗೆ ಇದಕ್ಕೆ ಜ್ಞಾಪಕ ಇತ್ತು. ಅವಾಗ ದದ್ದಿದ್ದೆ ಬದ್ದಿದ್ದೆ ಅನ್ಬಿಟ್ಟೆ, ನನ್ಗೆ ಸೆಲೆಕ್ಟ್ ಮಾಡ್ಲಿಲ್ಲ. ಇದ್ರಲ್ಲ ಸೆಲೆಕ್ಟ್ ಆಗ್ಬೇಕು ಅನ್ಕೊಂಡು ಆ ಡೈಲಾಗ್ನ ಜೋರಾಗಿ ಹೇಳಿದೆ ಅಷ್ಟೇ, ನಾನು ಇನ್ನೇನು ಮಾಡ್ಲಿಲ್ಲ. ಏ ರಾಮ ಬಾರ ಇಲ್ಲಿ ಅಂದ್ರೆ, ರಾಮ ಬಾರ ಇಲ್ಲಿ ಅಂದ್ರೆ, ಯಾಕೋ ಕಿರಿಸ್ತೀಯಾ ಅಂದ್ರು. ಇವ್ನು ಕಿರಿಸ್ತಾನ ಪರವಾಗಿಲ್ಲ, ಇವನ್ನೇ ಹಾಕ್ಬಿಡಿ ಅದಕ್ಕೆ. ಕಾಂಪೌಂಡರ್ ಗುಂಡ ಅಂತ ಒಂದು ಡ್ರಾಮಾಗ ನನ್ನ ಕಾಂಪೌಂಡರ್ ಗುಂಡ ನಾನೇ. ಓಕೆ. ಆ ಚಿಕ್ಕ ವಯಸ್ಸು ಆ ಡ್ರಾಮಾ ಮಾಡ್ತಾ ಇದ್ರೆ ಇದೇ ತರ ಎಲ್ಲ ಪ್ರೇಕ್ಷಕರು ಓದ್ಕೊಂಡು ಓನ್ ಚಪ್ಪಾಳೆ ಹೊಡ್ರು. ಚಿಕ್ಕ ಮಕ್ಳು ಏನ್ ಮಾಡ್ರು ಚೆನ್ನಾಗಿರುತ್ತಲ್ಲ, ಎಲ್ಲ ಚಪ್ಪಾಳೆ ಹೊಡ್ರು. ನನಗೆ ಹೆಂಗ ಅನಿಸ್ಬಿಡ್ತಂದ್ರೆ, ನಾನು ದೊಡ್ಡ ಸ್ಟಾರ್ ಅನ್ಸ್ಬಿಡ್ತು ಅವತ್ತೆ. ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ. ಅಲ್ಲ, ಇದ್ರ ಮಧ್ಯೆಲ್ಲ ಈ 45 ಡಿಗ್ರಿ, ಸೌತ್ ಆಫ್ರಿಕಾ, ಟೊಮ್ಯಾಟೊ, ಇದೆಲ್ಲ ನೆನಪಿದೆ ನಿಮ್ಗೆ? 45 ಡಿಗ್ರಿ ಅಂದ್ಬಿಟ್ಟು ಮಾಸ್ಟರ್ ಇದ್ರು. ಅವ್ರ ತಲೆ ಯಾವಾಗಲೂ ಈ ಪೊಸಿಷನ್ ಅಲ್ಲೇ ಇರೋದು. ಅವರು ತಗೊಂತಾ ಇದ್ದು ಜಾಮಿಟ್ರಿ. ಸೊ ಜಾಮಿಟ್ರಿನಲ್ಲಿ 8 ಡಿಗ್ರಿ ಹೇಳಿದ್ರು, ಅದ್ ನಮ್ಗೆ ಆಗ್ತಾ ಇರ್ಲಿಲ್ಲ. 45 ಡಿಗ್ರಿ ಅಂತಾನೆ ಆನ್ಸರ್ ಹೇಳ್ತಾ ಇದ್ರು. ಓ, ತಲೆ ಈ ತರ ಇತ್ತು. ಜಾಮಿಟ್ರಿ ಟೀಚರ್ಸ್, ಅವ್ರ ಹೆಸರು 45 ಡಿಗ್ರೀಸ್. ಟೊಮೆಟೊ ಯಾರು? HSR. ಹೆಸರು ಹೇಳ್ಬೇಡ್ರಿ, ಸುಮ್ಮನೆ ಇದು ಮಾತ್ರ ಹೇಳಿ. ಟೊಮೆಟೊ ಯಾಕೆ ಸರ್? ಟೊಮೆಟೊ ಕಲರ್ ಹಂಗಿದ್ರು ಅವರು. ಕಲರ್ ಅದು ಒಳ್ಳೆ ಖುಷಿ ಪಡ್ತಾರೆ ಸರ್. ಸೌತ್ ಆಫ್ರಿಕಾ ಯಾರು? ಕಪ್ಪಗಿದ್ರು, SC ಅಂದ್ಬಿಟ್ಟು. ಅವ್ರು ಸೌತ್ ಆಫ್ರಿಕಾ. ಹೌದು ಸರ್. ಸೊ ಕೆಂಪಗಿದ್ದವ್ರು ಟೊಮಾಟೊ, ಕಪ್ಪಗಿದ್ದವ್ರು ಸೌತ್ ಆಫ್ರಿಕಾ. ಹಿಂಗಿದ್ರೆ 45 ಡಿಗ್ರೀಸ್. ಇದಕ್ಕಿಂತ ಇಂಟ್ರೆಸ್ಟ್ ದೇವರಾಜ್ ಅವರೇ, ಒಂದು ಕ್ಲಾಸ್ ಹೊರಗಡೆ ಹೋಗಕ್ಕೆ ಒಂದು ಅದ್ಭುತ ಟ್ರಿಕ್ ಮಾಡ್ತಿದಾರಂತಲ್ಲ ಉಪಿ ಅವರು, ಕ್ಲಾಸ್ ರೂಮ್ ಅಲ್ಲಿ, ಕ್ಲಾಸಿಂದ ಹೊರಗೆ ಹೋಗಕ್ಕೆ. ರೆಗ್ಯುಲರ್ ಆಗಿ ಕ್ಲಾಸಲ್ಲಿ ಗಲಾಟೆ ಮಾಡ್ತಾ ಇದ್ವಿ. ಮಾಸ್ಟರ್ ಬಂದ್ಬಿಟ್ಟು ಕೇಳಿದ್ರು, ನಾಳೆಯಿಂದ ಕ್ಲಾಸ್ ಕಂಟ್ರೋಲ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಉಪೇಂದ್ರ ಅವ್ರನ್ನ ಕರೆದ್ರು. ಅದೇ ಗುರು, ಏನಂದ್ರೆ ಹೇಳಿದ್ರು, ಏನ್ ಗಲಾಟೆ ಮಾಡ್ತಾ ಇರ್ಬೇಡ್ರಿ, ಆ ಇಂಟ್ರೆಸ್ಟ್ ಇಟ್ ಕೇಳ್ರಿ ಅಂತ. ನಮಗ್ ಒಳಗಡೆ ಇಂಟ್ರೆಸ್ಟಿಂಗ್ ಆಗಿ ಪಾಠ ಮಾಡಿ ನಾವ್ ಯಾಕೆ ಕೇಳಲ್ಲ, ನೀವು ಹೇಳೋದೇ ಬೋರಿಂಗ್ ಆಗಿ ಹೇಳೋರು ಅವರು. ಅವ್ರದ್ದೇನೋ ಫ್ಯಾಮಿಲಿ ಪ್ರಾಬ್ಲಮ್ ಇಟ್ಕೊಂಬಂತ ಲೆಕ್ಚರ್ ಕೊಡೋದು, ನಮಗ್ ಬೋರ್ ಆಗೋದು. ನಾನು ಹೇಳಿದೆ, ಸರ್ ಒಂದ್ 4-5 ಜನ ತರಲೆಗಳಿದ್ದಾರೆ, ಅವ್ರನ್ನ ಕಳಿಸ್ಬಿಡಿ, ಕ್ಲಾಸ್ ರೂಮ್ ಆರಾಮಾಗಿರುತ್ತೆ. ಕರೆಕ್ಟ್ ನಾಳೆಯಿಂದ ಅಟೆಂಡೆನ್ಸ್ ಕೊಟ್ಬಿಡ್ತೀನಿ, ಹೋಗ್ತಾ ಇರ್ರಿ ನೀವೆಲ್ಲ ಅಂತ.
ಅಟೆಂಡೆನ್ಸ್ ಕೊಡ್ತಿದ್ದಂಗೆ ಓಕೆ ಸರ್ ಬಾಯ್ ಅಂತೆಲ್ಲ ಎದ್ದೋದ್ವಿ. ನಮ್ಮಿಂದ ಒಂದು 10 ಜನ ಎದ್ದು ಬಂದ್ರು. ಕ್ಲಾಸೇ ಖಾಲಿ. ಅರ್ಧ ಮುಕ್ಕಾಲು ಕ್ಲಾಸ್ ಖಾಲಿ ಆಗೋಯ್ತು. ಏನಪ್ಪ ನಮ್ಮ ಹುಡುಗರು ದಿಢೀರಂತ ಕಟಿಂಗ್ ಪ್ಲೇಯರ್ ಕಳ್ಸಿದ್ದಾರೆ, ಇದಕ್ಕೂ ನಿಮ್ಗೆ ಏನು ಸರ್ ಸಂಬಂಧ? ನಿಮ್ಗೆ ಏನಾರು ಗೊತ್ತಾ ಕತೆ? ನೋಡಿ ನಿಮ್ಮ ಫ್ರೆಂಡ್ಸ್ ಗೊತ್ತಿದೆ ಸರ್. ಏನೋ ನೀವೆಲ್ಲ ಹೇಳಿ ಸರ್ ಕಟಿಂಗ್ ಪ್ಲೇಯರ್ ಕತೆ ಏನು ಅಂತ. ನಮ್ಮ ಫ್ರೆಂಡ್ ಸೀನಾ ಅಂತ ಒಬ್ಬ ಇದ್ದ ಸರ್, ಗೊತ್ತು, ಉಪೇಂದ್ರ ಅವ್ರಿಗೂ ತುಂಬ ಗೊತ್ತು. ಸರಿ ಹಿಂಗೆ ಜನರಲ್ ಆಗಿ ಏನೋ ಒಂದು ತಮಾಷೆ ಮಾಡಬೇಕು ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ವಿ. ಅವ್ರ ತಂದೆಗೆ ಸ್ವಲ್ಪ ಹಲ್ಲುಗಳು ಡಿಫ್ರೆಂಟ್ ಆಗಿ ಬಂದಿದ್ವಿ. ಸರಿ ಅವ್ನು ಸ್ವಲ್ಪ ಉಪೇಂದ್ರ ಏನಾದ್ರು ಹೇಳಿದ್ರೆ ಇನ್ವಾಲ್ವ್ಮೆಂಟ್ ಜಾಸ್ತಿ. ಉಪೇಂದ್ರ ಏನು ಹೇಳಿದ್ರು ನಮ್ಮ ಅದು ಸತ್ಯ. ಸರಿ ನಿನ್ ಮನೆಯಲ್ಲಿ ಸ್ವಲ್ಪ ಮರ್ಯಾದೆ ಕಮ್ಮಿ, ಅಪ್ಪ ಅಮ್ಮ ಕರೆಕ್ಟಾಗಿ ರೆಕಗ್ನೈಸ್ ಮಾಡ್ತಾ ಇಲ್ಲ, ಮತ್ತೆ ನಿನ್ ಬಗ್ಗೆ ವ್ಯಾಲ್ಯೂ ಕಮ್ಮಿ, ಇದಕ್ಕೆಲ್ಲ ಒಂದು ವಾಸ್ತು ಇದೆ. ನೀನ್ ನಾಳೆನೆ ಸರಿ ಹೋಗುತ್ತೆ, ನೀನು ಅಂತ ನಿಮ್ಮ ಮನೇಲಿ ಮೈನ್ ಆಗ್ಬಿಡ್ತೀಯ ಅಂತ ಅಡ್ವೈಸ್ ಕೇಳ್ಬಿಟ್ಟು ಏನ್ ಮಾಡ್ಬೇಕು ಅಂದು, ನಿಮ್ಮ ಅಪ್ಪ ಮಲ್ಗಿರ್ಬೇಕು ಹಲ್ಲಿದೆಯಲ್ಲ ಆ ಹಲ್ಲು ಕಿತ್ತಾಕ್ಬಿಡು ಸರಿ ಹೋಗುತ್ತೆ. ಏನು ಐಡಿಯಾ ಸರ್ ಇದು? ಸರ್ ಬೆಳಿಗ್ಗೆ ಅವ್ರ ಅಪ್ಪ ಮಲ್ಗಿರ್ಬೇಕಾದ್ರೆ ಕಟಿಂಗ್ ಪ್ಲೇಯರ್ ನೀವು ಎತ್ಕೊಂಡು ನಿಂತಿದ್ದಾನೆ ಅಂತಲ್ಲಿ. ಆಮೇಲೆ ಬಂದು ಅದೇ ಹುಡುಗ ಹೇಳ್ದ, ಈ ತರ ಟ್ರೈ ಮಾಡಕ್ ಹೋದೆ, ನಮ್ಮ ಅಪ್ಪ ಸರಿಯಾಗಿ ಸಿಗ್ಲಿಲ್ಲ, ಎದ್ಬಿಟ್ಟು ಗಾಬರಿ ಆಗ್ಬಿಟ್ರು ಅಂದ್ಬಿಟ್ಟು. ಈ ಸಿನಿಮಾಗೆ ಹೋದ್ರ ಮೇಲೆ ಓದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗೋಯ್ತು. ಅಂದ್ರೆ ಟೈಮ್ ಸಿಗ್ತಿರ್ಲಿಲ್ಲ, ಸ್ವಲ್ಪ ಕಡಿಮೆ ಆಯ್ತು ಆಕ್ಚುಲಿ. ಅವಳು ಫಸ್ಟ್ ಕ್ಲಾಸು ಫಸ್ಟ್ ರ್ಯಾಂಕ್ ತಗೊಂತಿದ್ದವನು ಸೆಕೆಂಡ್ ಕ್ಲಾಸು ಪಾಸ್ ಆದ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂತು. ಕೊನೆ ಫೈನಲ್ ಇಯರ್ ಅಷ್ಟೊತ್ತಿಗಂತೂ ಒಂದು ಅರ್ಜುನ್ ಸರ್ಜಾ ಅವ್ರ ಫಿಲಮ್ಗೆ ಡೈಲಾಗ್ ಬ್ರೇಕ್ ಇದಕ್ಕೆ ಹೋಗಿದ್ದೆ ಚೆನ್ನೈಗೆ. ವಾಪಸ್ ಬಂದ್ರೆ ಇವರೆಲ್ಲ ಸಿಕ್ಕಾಪಟ್ಟೆ ಎಷ್ಟು ದಪ್ಪ ಬುಕ್ಸ್ ಇಟ್ಕೊಂಡು ಅಕೌಂಟ್ಸ್ ಮಾಡಿದ್ವಿ. ಇವರೆಲ್ಲ ಸಿಕ್ಕಾಪಟ್ಟೆ ಓದ್ಕೊಂಡ್ಬಿಡಿ. ನನಗೇನು ಗೊತ್ತಿಲ್ಲ, ಏನ್ ಮಾಡೋದು ಗೊತ್ತಾಗ್ಲಿಲ್ಲ ನನಗೆ. ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಕೊಬೇಕಲ್ಲ. ಈ ತರ ಒಂದ್ 4 ಜನ ಸ್ಟೂಡೆಂಟ್ಸ್ ಇದ್ರಿ, ದೇವರಾಜರು ಅದ್ರಲ್ಲಿ ಒಬ್ಬ. ಏನು ಗೊತ್ತಾಗ್ತಿರ್ಲಿಲ್ಲ ಇವ್ರಿಗೆ. ಅಂದ್ರೆ ರೆಗ್ಯುಲರ್ ಕ್ಲಾಸ್ಗೆ ಹೋಗೋರು, ಬಟ್ ತಲೆಗೇನು ಹೋಗ್ತಿರ್ಲಿಲ್ಲ. ನಾನು ಇವನ್ನೆಲ್ಲ ಇಟ್ಕೊಂಡು ನಿಮ್ಗೆಲ್ಲ ನಾನ್ ಪಾಠ ಮಾಡ್ತೀನ್ರೋ, ದೊಡ್ಡ ವಿಷಯ ಅಲ್ಲ ಇದು ಅಂತ. ನನಗೇನು ಗೊತ್ತಿಲ್ಲ. ಇದೆಲ್ಲ ಅಕೌಂಟ್ಸ್ ಎಕನಾಮಿಕ್ ಅನಾಲಿಸಿಸ್ ಎಲ್ಲ ಸಿಂಪಲ್ ಕೊಡೋ ಅಂತ ಮನೇಲಿ 1-2 ಪೇಜ್ ಓದ್ಬಿಟ್ಟು ಬಂದು ಇವ್ರಿಗೆ ಹೇಳ್ಕೊಡೋದು ನಾನು. ಯಾಕಂದ್ರೆ ಇವ್ರಿಗೆ ಹೇಳ್ಕೊಟ್ರೆ ನಂಗೊಂದು ಸ್ವಲ್ಪ ಜಾಸ್ತಿ ಗೊತ್ತು ಅಂತ. ಹಂಗೂ ಹಿಂಗೂ ಪಾಸ್ ಮಾಡ್ಕೊಂಡ್ಬಿಟ್ಟೆ ಫೈನಲ್ ಇಯರ್. ಅಕೌಂಟ್ಸ್ ಕ್ವಶನ್ ಪೇಪರ್ ಬರೋದು, ಅದು ಕ್ವಶನ್ ಪೇಪರ್ ಡೆಬಿಟ್ ಕ್ರೆಡಿಟ್ ಏನಿರುತ್ತೆ ಅದನ್ನ ಉಲ್ಟಾ ಬರೆಯೋದು ಆನ್ಸರ್ ಶೀಟ್ ಅಲ್ಲಿ. ಅಕೌಂಟ್ ಓಪನ್ ಮಾಡಿ ಸಾಕು ಅಂತ. ಸ್ವಲ್ಪ ಇಟ್ಕೊಳ್ಳಿ ಸರ್. ಸರ್ ಸುಮ್ಮನೆ ನಮಸ್ಕಾರ ಸರ್. ಏನ್ ಸರ್ ಈ ತರ ನಮ್ಮ ಗುರುಗಳೇ ಸಿಕ್ಲಿಲ್ವಾ ಸರ್? ಎಷ್ಟು ಈಸಿಯಾಗಿ ಒಂದು ಎಕ್ಸಾಮ್ ಬರೀಬಹುದು ಅಂತ. ಸರ್ ಲೆಕ್ಕಾಚಾರ ಹೇಗೆ ಅಂದ್ರೆ ರೂಮಲ್ಲಿ ಓದೋದೆಲ್ಲ ಬಹಳ ಚೆನ್ನಾಗಿದೆ. ಹೆಂಗ್ ಗೊತ್ತಾ, ಡೈಲಿ ಎಲ್ಲ ಓದಕ್ ರಾತ್ರಿ ಎಲ್ಲ ಸೇರೋದು, ಫುಲ್ ಮಾತಾಡ್ಕೊಂಡು 10:30 11 ಗಂಟೆವರೆಗೆ ಟೈಮ್ ಪಾಸ್ ಮಾಡಿ ಎಲ್ಲರಿಗೂ ಹೇಳೋದು, ನೋಡೋ ಹಂಗೆ ಪ್ರೆಷರ್ ಅಲ್ಲಿ ಹೋದ್ರೆ ತಲೆಗೆ ಹೋಗಲ್ಲ, ಬೆಳಿಗ್ಗೆ ಫ್ರೆಶ್ ಆಗಿ 5 ಗಂಟೆಗೆ ಎದ್ದೇಳೋಣ, 2 hours ಓದ್ಬಿಟ್ಟು ಎಕ್ಸಾಮ್ಗೆ ಹೋಗೋಣ, ಹಂಗೆ ಪಟ ಬರೋದು ಅಂತ. ಇವರೆಲ್ಲ ಮಲಗ್ಬಿಟ್ರೆ ಎಲ್ಲ ಮಲಗಿ ಓದ್ತಾ ಇದ್ದೀರ? ಇಲ್ಲ ಮಲಗ್ಬಿಡ್ತಿದ್ವಿ. ಅಲಾರಾಮ್ ಇಟ್ಕೊಂತಿದ್ವಿ. ಯಾವನೋ ಒಬ್ಬ ಅಲಾರಾಮ್ ಟ್ರ್ ಅನ್ಕೊಳ್ಳೆ ತಲೆ ಮೇಲೆ ಹೊಡೆದು ಬಿಟ್ಟಿದ್ದಾನೆ. ನಾವು ಏನು 8 ಗಂಟೆಗೋ 9 ಗಂಟೆ ಎಕ್ಸಾಮು, 8 ಗಂಟೆಗೆ ಒಬ್ಬ ಎಚ್ಚರಾಗಿದ್ದಾನೆ. ಅವನ್ ರಿಯಾಕ್ಷನ್ ನೋಡ್ಬೇಕಾಗಿತ್ತು. ಅವ್ನು ಎದ್ಬಿಟ್ಟು ಅಲ್ಲೇ ಬುಕ್ ಎದ್ಬಿಟ್ಟಿಗೆ ಫ್ರೆಂಡ್ ಒಬ್ಬ ನಿದ್ದೆ ಬರುತ್ತೆ ಅಂತ ನಿಂತ್ಕೊಂಡು ಹೋದವನು. ಅವ್ನು ನಿಂತ್ಕೊಂಡೆ ಹಿಂಗೆ ಈ ತರ ಎಲ್ಲ ಬಹಳ ಎಂಜಾಯ್ ಮಾಡ್ಕೊಂಡು ಓದ್ತಿದ್ವಿ. ಅಲ್ಲ, ಇನ್ನೊಂದು ಬಹಳ ಒಳ್ಳೆ ಇನ್ಸಿಡೆಂಟ್ ಇದೆ. ನಮ್ಮ ರಂಗನಾಥ್ ಅಂತ ಪ್ರಿನ್ಸಿಪಾಲು ಏನಂದ್ರೆ ಅವಾಗಲೇ ನಮ್ಗೆ ಏನಂದ್ರೆ ಓವರ್ ಪೊಲಿಟಿಕಲಿ ಇದು ಏನಂದ್ರೆ ಸೆಕ್ರೆಟರಿ ನಿಂತ್ಕೊಬೇಕು, ಪ್ರೆಸಿಡೆಂಟ್ ನಿಂತ್ಕೊಬೇಕು. ಆಮೇಲೆ ಕಾಲೇಜಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ನಾವೇ ಎತ್ಕೊಳ್ಳೋದು. ಏನಿದು ಸೈಕಲ್ ಸ್ಟ್ಯಾಂಡ್ ಸರಿ ಇಲ್ಲ, ಕ್ಲಾಸ್ ರೂಮ್ ಅಲ್ಲಿ ಇದು ಸರಿ ಇಲ್ಲ ಅಂತ ಏನೋ ಒಂದು ಗಲಾಟೆ ಮಾಡೋದು. ಅವ್ರ ಪ್ರಿನ್ಸಿಪಲ್ ಯಾಕ್ರೆ ಸುಮ್ಮನೆ ನೀವು ಬೋಧಕ್ ಬಂದಿದ್ರೆ ಇಲ್ಲಿ ಏನ್ ಇದ್ ಮಾಡಕ್ ಬಂದಿರ ಅಂತ. ಅವಾಗೆಲ್ಲ ಎಲೆಕ್ಷನ್ ಇತ್ತು. ಹೌದು. ಒಂದ್ಸತಿ ಏನ್ ಮಾಡಿದೆ, ಫುಲ್ ಹುಡುಗರ್ನೆಲ್ಲ ಸೇರಿಸಿದೆ ಬ್ಯೂಗಲ್ ರ್ಯಾಕ್ ಅಲ್ಲಿ. ಒಂದು 50-60 ಜನ ಹುಡುಗರು ನನ್ನ ಜೊತೆಲಿ ಫುಲ್ ಇನ್ಸ್ಪೈರಿಂಗ್ ಆಗಿ ಇದ್ ಮಾಡಿದೆ. ನಾವ್ ಇದನ್ನ ಒಪ್ಕೊಂಬಾರ್ದು, ಅವ್ನ್ ಸರಿ ಇಲ್ಲ, ಇವ್ನ್ ಸರಿ ಇಲ್ಲ, ಅದೆಲ್ಲ ಸರಿ ಮಾಡ್ಬೇಕು, ನಾವೆಲ್ಲ ನನ್ನ ಜೊತೆ ಬನ್ನಿ ಅಂತ. ಅಲ್ಲಿಂದ ಮಾರ್ಚ್ APS ಕಾಲೇಜ್ವರೆಗೂ ಪ್ರಿನ್ಸಿಪಾಲ್ ಗೇಟ್ ಹತ್ರ ನಿಂತಿಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಇವ್ರೇನೋ ಗಲಾಟೆ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತ. ಅವ್ರು ಸುಮ್ನೆ ಹಿಂಗ್ ನಿಂತಿದ್ರು ಬಂದ್ ಗೇಟ್ ಹತ್ರ. ನಾನು ಹಿಂಗ್ ಹೋದೆ, ಏನಪ್ಪ ಏನ್ ವಿಷಯ ಸರ್, ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು, ಫಸ್ಟ್ ಕ್ಲಾಸ್ ರೂಮ್ಗೆ ಹೋಗು ಅಂತ. ಇಲ್ಲ ಸರ್ ನಾವೆಲ್ಲ ಬಾಯ್ ಕಟ್ ಮಾಡಿದ್ವಿ. ಏನಂದೆ ಸರ್ ನಾವೆಲ್ಲ ಬಾಯ್ ಕಟ್ ಮಾಡ್ತಿದ್ವಿ, ಕ್ಲಾಸ್ಗೆ ಹೋಗಲ್ಲ. ಯಾರೆಲ್ಲ ಸರ್? ನಾವೆಲ್ಲ ಹಿಂದೆ ನೋಡ್ತೀವಿ, ಒಬ್ರು ಇಲ್ಲ, ನಾನು ಒಬ್ನೇ. ಎಲ್ಲ ಓಡೋಗ್ಬಿಟ್ಟಿದೆ ಪ್ರಿನ್ಸಿಪಾಲ್ ನೋಡಿ. ಅವಾಗ ಹೇಳಿದ್ರು ಬುದ್ಧಿ, ನೋಡು ಇಷ್ಟೇ, ನೀನೇನ್ರ ಮಾಡಂಗಿ ನೀನ್ ಮಾಡು, ಇವ್ನೆಲ್ಲ ನಂಬ್ಕೊಂಡು ಮಾಡಬೇಡ. ಹಾಗೆ ಇವ್ರು ಎಲೆಕ್ಷನ್ ನಿಂತ್ಕೋಬೇಕು, ಜಾಯಿಂಟ್ ಸೆಕ್ರೆಟರಿ. ಓಹೋ, ನಿಂತ್ಕೊಂಡ್ರು ಸರ್. ಆ ಎಲೆಕ್ಷನ್ ನಿಂತ್ಕೊಂಡಾಗ ನಡೆದ ಕೆಲವು ಘಟನೆಗಳಿದೆಯಲ್ಲ, ಬಹಳ ಮಜವಾದ ಘಟನೆಗಳು. 1 hour ಹೇಳ್ತಾನೆ ಅವನು. ಅದನ್ನ ನಾವು ಹೇಳ್ತೀವಿ ಸರ್, ಬಿಡ್ತೀವ ಸರ್? ಅದನ್ನೆಲ್ಲ ಹೇಳ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಸರ್ ಬನ್ನಿ ಕೂತ್ರು.
ಲವ್ ಲೆಟರ್ ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಓಕೆ. ಆದ್ರೆ ಅಮ್ಮನ ಕೊಡಿ ಇವನ್ ಬರ್ಸೋದು ಅವನ ಕೈಲಿ, ಅವನ ಕೈಲಿ. ಆಮೇಲೆ ಅವನ ತಲೆಗೆ ತಂದು ಇಟ್ಬಿಡೋದು. ಕಾಲೇಜ್ ಎಲೆಕ್ಷನ್ ಭಾಷಣ ಆ ಸೀಕ್ರೆಟ್ ಹೇಳಿ ಸರ್. ನನಗೋಸ್ಕರ ನೀವು ಕ್ಯಾನ್ವಾಸ್ ಮಾಡಿ ಅಂದಾಗ 100% ಇವ್ರನ್ನ ಓಟ್ ಹಾಕಿ ಹಾಕ್ತಾರೆ. ಯಾಕಂದ್ರೆ ಇವರೇ ಒಂದು 10 ಜನ ಕೇಳಿರ್ತಾರಲ್ಲ, ಓಟ್ ಮಾಡಿ ಕೊನೆಗೆ ಇವರೇ ಓಟ್ ಹಾಕಿಲ್ಲ, ಬೇರೆಯವರೆಲ್ಲ ಹಾಕ್ತಾರೆ. ಸೊ ಮರಳಿ ಸ್ವಾಗತ. ಇದು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ ಬೈ coco.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋ-ಕೋಲಾ. ನನ್ನ ಜೊತೆ ಇದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ನಮ್ದು ನಾರ್ಮಲ್ ಚೈಲ್ಡ್ಹುಡ್ ಅಂದ್ರೆ ಬೆಳಗ್ಗೆ ಹೇಳ್ತೀವಿ, ಯೂನಿಫಾರ್ಮ್ ಹಾಕೊಳ್ತೀವಿ, ಸ್ಕೂಲ್ಗೆ ಹೋಗ್ತೀವಿ, ಬರ್ತೀವಿ, ಹೋಮ್ ವರ್ಕ್ ಮಾಡ್ತೀವಿ, ಏನೋ ಟ್ಯೂಷನ್ ಇರುತ್ತೆ, ಮಲಗ್ತೀವಿ, ಮತ್ತೆ ಎದ್ದೇಳೋದು, ಇದೇ ಸೈಕಲ್. ಇದ್ರ ಮಧ್ಯೆ ನಿಮಗೆ ಕೆಲವು ಜವಾಬ್ದಾರಿಗಳು ಇತ್ತಂತೆ, ನೀವು ಅಮ್ಮನಿಗೆ ಸಹಾಯ ಮಾಡ್ತಿದ್ರಂತೆ. ಅಂದ್ರೆ ಪೇಪರ್ ಕವರ್ ಮಾಡ್ಬಿಟ್ಟು ಈ ಹಣ್ಣಿನ ಅಂಗಡಿ ಎಲ್ಲ ಇಟ್ಕೊಂಡಿರ್ತಾರಲ್ಲ ರೋಡ್ ಸೈಡ್ ಅಲ್ಲಿ, ಹೌದು. ಅಲ್ಲಿ ತಗೊಂಡೋಗಿ ಮಾರೋದು. ನ್ಯೂಸ್ ಪೇಪರ್ ತಂದ್ಬಿಟ್ಟು ಅದನ್ನ ನಾವೇ ಅಮ್ಮ ಗಮ್ ಮಾಡೋರು ಮನೇಲಿ, ಈ ಮೈದಾ ಹಿಟ್ಟಲ್ಲಿ ಅದನ್ನ ಹಾಕಿ ಮೆತ್ತಿ ಫುಲ್ ಒಂದಷ್ಟು ಕವರ್, ಆ ಕವರ್ಗೆ ಇಷ್ಟು ಅಂತ ಕೊಡೋರು ದುಡ್ಡು. ಸರಿ ಸರಿ ಸರಿ. ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದ. ಹಾ ಅದೇ ಊದ್ ಕಡ್ಡಿ ಪ್ಯಾಕ್ ಮಾಡೋದು, ಮೆಣಸಿನ ಪುಡಿ ಪ್ಯಾಕ್ ಮಾಡೋದು, ಪೇಪರ್ ಕವರ್ ಮಾಡಿ ನಾವು ಈ ತರಕಾರಿ ಎಲ್ಲ ತುಂಬಿ ಕೊಡೋರು ಅದ್ರೊಳಗೆ. ಓಕೆ ಓಕೆ. ಆ ತರ ಕವರ್ ಮಾಡಿ ಅಂಗಡಿಗೆ ಹಾಕೋದು, ಚಿಲ್ಲರೆ ಪಲ್ರೆ ಏನಾದ್ರು ಖರ್ಚಿಗೆ ಅಮ್ಮನ ಜೊತೆಲಿ ಹೆಲ್ಪ್ ಮಾಡುವ. ವೆರಿ ನೈಸ್ ವೆರಿ ನೈಸ್. ಫಸ್ಟ್ ಟೈಮ್ ಉಪೇಂದ್ರ ಸ್ಟೇಜ್ ಯಾವಾಗ ನೋಡಿದ್ರಿ ಸರ್ ನೀವು? ಬೆಂಗಳೂರು ಹೈಸ್ಕೂಲಲ್ಲಿ ಯಾವುದೋ ಒಂದು ಬೆಟ್ಟಕ್ಕೆ ಚಳಿ ಆದಾಗಲೋ ಯಾವುದೋ ಒಂದು ನಾಟಕದಲ್ಲಿ ನೋಡಿದ್ದೆ. ಯಾ ಇವನು ಪೊಲೀಸ್ ಪಾತ್ರ ಮಾಡಿದ್ದ. ಹಾ ನಮ್ಗೆ ಕತೆ ಅದೇನು ಗೊತ್ತಿಲ್ಲ, ಸುಮ್ಮನೆ ಸ್ವಲ್ಪ ಹೊತ್ತು ನೋಡಿ ಬಂದಿದ್ವಿ, ಚೆನ್ನಾಗಿ ಮಾಡಿದ್ದ. ಯಾವತ್ತಾರು ಚಿಕ್ಕ ವಯಸ್ಸಲ್ಲಿ ಸರ್ ಇವರು ಈ ಕಡೆ ಬರ್ತಾರೆ, ಸಿನಿಮಾಗೆ ಬರ್ತಾರೆ ಅಂತ ಏನಾದ್ರು ಸುಳುವಿತ್ತ ನಿಮಗೆ? ನಮಗೆ ಚೆನ್ನಾಗಿ ಓದಿಸ್ಬೇಕು ಆಸೆ ಇತ್ತು, ಹಾ ರೊಕ್ಕನೇ ಇರಲಿಲ್ಲ, ಹೇಗೆ ಓದಿಸೋದು ಕಷ್ಟ ಇತ್ತು. ಓಕೆ. ಆದರೆ BCom ಅದು ಹೆಂಗೆ ಮಾಡೋದೋ ಓದಿದ್ದು ನಾನಂತೂ ನೋಡಿಲ್ಲ. ಅವ್ರು ಹೇಳಿದ್ರಲ್ಲ, ಅವ್ರು tricks ಎಲ್ಲ ಗೊತ್ತಾಯ್ತು. ಡಿಗ್ರಿ ತಂದ ಕೈ ಕೊಟ್ಟ, ಅದು ಅವನ ಹತ್ರ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ ಇವಾಗ. ಕಾಲೇಜಲ್ಲಿ ಜೀವನದ ಟರ್ನಿಂಗ್ ಪಾಯಿಂಟ್ ಬಂತು ನಿಮಗೆ, ಆಚಾರ್ಯ ಪಾಠಶಾಲಾ ಕಾಲೇಜಲ್ಲಿ. ಅಲ್ಲಿ ಡ್ರಾಮಾ ಹುಚ್ಚು ಸ್ಪೆಸಿಫಿಕ್ ಆಗಿ ಶುರು ಆಗಿದ್ದು ಅಲ್ಲೇನಾ ಸರ್ ನಿಮಗೆ ಫಸ್ಟ್ ಟೈಮ್? ಅದೇ ಮಕ್ಕಳು ಕೂಡದಲ್ಲಿ ಸ್ಟಾರ್ಟ್ ಆಗಿದ್ದು. ಅದಾದ್ಮೇಲೆ ಬೆಂಗಳೂರು ಹೈಸ್ಕೂಲಲ್ಲೂ ಮಾಡ್ತಾ ಇದ್ದೆ. ಓಕೆ. ಕಾಲೇಜಿಗೆ ಬಂದ್ಮೇಲೆ ನಾನೇ ಬರೆಯೋದು, ನಾವೇ ಟ್ರೂಪ್ ಮಾಡ್ಕೊಂಡು ನಾವೇ ಪ್ರಭಾತ್ ಕಲಾವಿದಿಂದ ಡ್ರೆಸ್ಗಳು ತಗೊಳ್ಳೋದು, ನಾವೇ ಹೋಗೋದು. ಯಾವ ತರ ಕಾಮಿಡಿಗಳ ಯಾವ ತರ ಅದು ನಾವು ಮಾಡ್ತಾ ಇದ್ದಿದ್ದಲ್ಲ? ಸಿಸ್ಟಮ್ಮು ಕಾಮಿಡಿ ಎಲ್ಲ ಮಿಕ್ಸ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಯಮಲೋಕಕ್ಕೆ ಹೋಗ್ತಾರಲ್ಲ, ಹೋದಾಗ ಅಲ್ಲಿ ಇದು ನಾನು ಯಮನ್ ಪಾತ್ರ ಮಾಡ್ತಾ ಇದ್ದೆ. ಓ ಯಮನ್ ಪಾತ್ರ. ಈ ಕವನ ನಾಟಕ ಮಧ್ಯೆ ಇನ್ನೇನೋ ಸಖತ್ ಸಿಕ್ಕಾಬಿಡೆ ಬರಿತಾ ಇದ್ರಲ್ಲ ಸರ್, ಎಲ್ಲರೂ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಉಪ್ಪಿ ಬರ್ಕೊಟ್ರೆ ವರ್ಕೌಟ್ ಆಗುತ್ತೆ, ಉಪ್ಪಿ ಬರ್ಕೊಟ್ರೆ ವರ್ಕೌಟ್ ಆಗುತ್ತೆ ಅಂತ. ಅದು ತಮಾಷೆಗೆ ಬರಿತಾ ಇದ್ದೆ ಅಷ್ಟೇ ಕಾಲೇಜಲ್ಲಿ. ಅದ್ಭುತ ಲವ್ ಲೆಟರ್ ಬರೆಯೋರಂತೆ. ಇಲ್ಲ, ಇವರೆಲ್ಲ ಏನಂದ್ರೆ ಇವ್ರು ಯಾವ್ದೋ ಒಂದು ಹುಡುಗಿನ ಇಷ್ಟಪಟ್ಬಿಡೋರು, ಲವ್ ಮಾಡ್ಬಿಡೋರು, ಬಂದ್ ನನಗೆ ಹೇಳೋದು, ಹೆಂಗಾರ ಹೇಳು, ನಾನು ಎಲ್ಲರ ಜೊತೆ ಫ್ರೆಂಡ್ ಆಗಿ ಓಡಾಡ್ತಿದ್ನಲ್ಲ. ನಿಮ್ ಲವ್ ಸ್ಟೋರಿ ಎಲ್ಲ ಲವ್ ಲೆಟರ್ ಬರೀದಿವ್ರಾ? ಲವ್ ಲೆಟರ್ ತುಂಬಾ ಚೆನ್ನಾಗಿ ಬರೀತಾ ಇದ್ರು. ಓಕೆ. ಅದರಲ್ಲೇನು ಆದ್ರೆ ಅಮ್ಮಗಿದ್ದು ಅಮ್ಮನ ಕೊಡಿ ಇವನ್ ಬರ್ಸೋದು ಅವನ ಕೈಲಿ, ಅವನ ಕೈಲಿ, ಆಮೇಲೆ ಅವನ ತಲೆಗೆ ತಂದು ಇಟ್ಬಿಡೋದು. ಸರಿ, ಇವ್ರು ಬರ್ಕೊಟ್ ಲೆಟರ್ಲಿ ಎಷ್ಟು ಸಕ್ಸಸ್ ಎಷ್ಟು ಫೇಲ್ಯೂರ್ ಅದನ್ನ ಹೇಳಿ ನಮ್ಗೆ. ಅಲ್ಲ ಆಗಿರುತ್ತೆ, ಬಟ್ ಓದೋರ್ಗೆ ಗೊತ್ತಾಗಿರುತ್ತೆ ತಂದು ಕೊಟ್ಟವರೆಲ್ಲ ಬರ್ದಿರೋದು ಅಂತ. ಅದು ಯಾಕೆಂದ್ರೆ ತಂದು ಕೊಡೋರು ಇರ್ತಾರಲ್ಲ, ಅವ್ರು ನೋಡಿದಾಗ ಆ ಪದಗಳಿಗೂ ಅವ್ರಿಗೂ ಸಂಬಂಧ ಸಿಂಕೆ ಆಗ್ತಾ ಇಲ್ವಲ್ಲ ಇದು ಅಂತ. ನಾನ್ ಸಿಂಕ್ ಅಲ್ಲಿ. ಆಮೇಲೆ ಹಾಗೆ ಅಂತ ಅವ್ರೇನು ಬರೀ ಪ್ರೀತಿ ಕವನ ಅಂತಲೇ ಅಲ್ಲ, ಹೆಣ್ಣು ಮಕ್ಕಳಿಗೆ ವ್ಯತಿರಿಕ್ತವಾದ ಹಾಡುಗಳನ್ನು ಬರೆದಿದ್ದಾರೆ. ಓಕೆ. ಅದನ್ನು ಕಾಲೇಜಲ್ಲಿ ಒಂದ್ಸಲ ಹಾಡಿದ್ದಾರೆ ಸ್ಟೇಜ್ ಮೇಲೆ. ಬಾನಿಗೊಂದು ಎಲ್ಲೆಲ್ಲಿದೆ ಸಾಂಗ್ ಇತ್ತಲ್ಲ, ಅದರದ್ದು ಕವನ ಬರೆದಿದ್ದೀವ್ರು. ಆ ಟ್ಯೂನ್ಗೆ ಬೇರೆ ಆ ಟ್ಯೂನ್ಗೆ ಹೆಣ್ಣಿಗೊಂದು ಹೃದಯವೆಲ್ಲಿದೆ ಅವಳಿಗೆ ಮನಸ್ಸಿದೆ ಏನೇನೋ ಹೇಳ್ತಾರೆ, ಆ ತರ ಬರ್ದೇ ಇಲ್ಲ ನಾನು. ಅದು ಯಾಕೆ ಅಂದ್ರೆ ಈ ತರ ಯಾರೋ ಹುಡುಗರು ಬೇಜಾರಾಗಿರ್ತಾರಲ್ಲ ಹೆಣ್ಣು ಬಗ್ಗೆ, ಅವ್ರಿಗೆ ಅಂತ ಬರ್ಕೊಡ್ತಾ ಇದ್ದಿದ್ದು ಕವನಗಳು. ಓಕೆ, ಪರೋಪಕಾರಿ ಗ್ಯಾಂಗ್ ಜೊತೆ ಮಾತುಕತೆ ಮುಂದುವರಿತೆ. ಉಪಿಯವರೇ, ನಿಮ್ಮ ಡೈಲಾಗ್ಸ್ಗೆ ಕ್ಲಿಕ್ ಆಯ್ತು, ಈ ತರ ಲವ್ ಲೆಟರ್ಸ್ ಕ್ಲಿಕ್ ಆಯ್ತು, ಬರವಣಿಗೆ ಚಪ್ಪಾಳೆ, ನಿಮ್ಮ ಮಾತುಗಳು, ನಿಮ್ಮ ಭಾಷಣಗಳು. ಎಲೆಕ್ಷನ್ ಟೈಮಲ್ಲಿ ನೀವು ಸ್ಪೀಚ್ ಕೊಟ್ರೆ ಹುಡುಗರೆಲ್ಲ ಇಲ್ಲ. ನಾವು ಹೋದಾಗ ಒಬ್ರು ಗಣೇಶ್ ಪ್ರಸಾದ್ ಅಂತಿದ್ರು ಕಾಲೇಜಲ್ಲಿ, ನಾವು ಫಸ್ಟ್ ಇಯರ್, ಅವ್ರು ಫೈನಲ್ ಇಯರ್. ಅವರು ಅಣ್ಣವ್ರೆ, ಬೇರೆ ಇಲ್ವೇ ಇಲ್ಲ, ಕಂಪ್ಲೀಟ್ ಅಣ್ಣವ್ರನ್ನ ಮೈ ಮೇಲೆ ಹಾಕೊಂಡಿದ್ದವ್ರು. ಓಕೆ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅಂತ ಅಭಿಮಾನಿ. ಸರಿ. ಅವರು ನಡೀತಿದ್ದಿದ್ ಹೀಗೆ ಎಲ್ಲ, ಹೇಗಪ್ಪ ಚೆನ್ನಾಗಿದ್ಯಾ ಎಲ್ಲ, ಅವ್ರು ಮಾತಾಡೋದೇ ಹಂಗೆ ಆಗೋಗ್ಬಿಟ್ಟಿದ್ರು. ಅಂದ್ರೆ ಅವ್ರು ಸ್ಟೂಡೆಂಟ್ ಅವ್ರು ಫೈನಲ್ ಇಯರ್. ಸರಿ. ಅವ್ರು ಮಾತಾಡ್ತಿದ್ರು ಹಿಂಗ್ ನಿಂತ್ಕೊಂಡು ಸ್ಟೇಜ್ ಮೇಲೆ ಹಿಂಗೆ ಮೈಕ್ ಇಟ್ಕೊಂಡು ಪ್ರಿನ್ಸಿಪಾಲ್ ವಾರ್ನ್ ಮಾಡೋರು. ಇದುವರೆಗೂ ನಾ ಧ್ರುವತಾರಿಯಾಗಿದ್ದೆ, ಇನ್ಮೇಲೆ ಜ್ವಾಲಾಮುಖಿಯಾಗಿ ಸಿಡಿದು ಬಿಡ್ತೀನಿ,
ಓ ಅನ್ನೋರೆಲ್ಲ. ನಾವು ಅವಾಗ ಅವ್ರನ್ನೇ ಕೇಳೋದು, ಅಣ್ಣವ್ರದ್ದು ಯಾವ್ದಾರ ಸಿನಿಮಾ ರಿಲೀಸ್ ಆದ್ರೆ ಹೇಗಿದೆ ಗಣೇಶ್ ಅಣ್ಣವ್ರ ಸಿನಿಮಾ, ಹೆತ್ತು ತಾಯಿಗೆ ಮಗು ಹೇಗಿರುತ್ತಮ್ಮ ಅಂತ ಇವರೇ ಪಿಕ್ಚರ್ ಮಾಡಿರೋ ತರ. ನಮ್ಮ ಅಣ್ಣವ್ರ ಪಿಕ್ಚರ್ ನನಗೆ ಯಾವಳು ಚೆನ್ನಾಗೇ ಇರುತ್ತೆ ಆ ತರ. ಅವರೆಲ್ಲ ಇನ್ಸ್ಪಿರೇಷನ್ ನಮಗೆ. ಬಟ್ ಎಲೆಕ್ಷನ್ ನಿಂತರ ಸರ್ ನೀವು? ಕಾಲೇಜ್ ಎಲೆಕ್ಷನ್ ನಿಂತಿರಿ? ಎಲೆಕ್ಷನ್ ಭಾಷಣ ಆ ಸೀಕ್ರೆಟ್ ಹೇಳಿ ಸರ್. ನಾನು ಏನೊಂದು ಐಡಿಯಾ ಮಾಡಿದೆ, ನಾನು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದೀನಿ. ನಾನು ಎಲ್ಲರಿಗೂ ಓಟ್ ಹಾಕಿ ಅಂದ್ರೆ ಒಂದ್ 20 ಜನ ಆಗ್ಬೋದು, 50 ಜನ ಆಗದೆ ಇರ್ಬೋದು. ನಾನೊಂದು ಐಡಿಯಾ ಮಾಡಿದೆ, ಇವ್ರನ್ನೂ ಎಲ್ಲ ಜೊತೆಲಿ ಸೇರ್ಸ್ಕೊಂಡ್ಬಿಟ್ರೆ ನನ್ಗೋಸ್ಕರ ನೀವು ಓಟ್ ಕೇಳ್ರಯ್ಯ, ಅಂದ್ರೆ ನನಗೋಸ್ಕರ ನೀವು ಕ್ಯಾನ್ವಾಸ್ ಮಾಡಿ ಅಂದಾಗ 100% ಇವ್ರನ್ನ ಓಟ್ ಹಾಕ್ತಾರೆ. ಯಾಕಂದ್ರೆ ಇವರೇ ಒಂದು 10 ಜನ ಕೇಳಿರ್ತಾರಲ್ಲ, ಉಪೇಂದ್ರ ಅವ್ರಿಗೆ ಓಟ್ ಕೊಡಿ. ನಾನು ಅನ್ಕೊಂಡಿದ್ದೆ ಬೇರೆ, ನನ್ನ ಜೊತೆ ಒಂದು 15 ಜನ ಬರ್ಬೋದು ಅಂತ. 50 ಜನ ಇದೆ ನನ್ನ ಹಿಂದೆ. ಯಾಕಂದ್ರೆ ಎಲೆಕ್ಷನ್ ನಿಂತಿರೋರ್ ಜೊತೆ ಕ್ಯಾನ್ವಾಸ್ ಹೋಗೋರು ಕೂಡ ಫ್ರೀಯಾಗಿ ಓಡಾಡ್ಬೋದು ಎಲ್ಲಂದ್ರಲ್ಲಿ. ಸರಿ, ಯಾವ ಕ್ಲಾಸ್ಗೆ ಅಂದ್ರೆ ಆ ಕ್ಲಾಸ್ಗೆ ಹೋಗ್ಬೋದು. ನಾನು ಹೋಗಿ ಕ್ಯಾನ್ವಾಸ್ ಮಾಡ್ಬೇಕಾರೆ ನನ್ನಿಂದ 50 ಜನ ಬಂದು ಅಲ್ಲಿ ನಿಂತ್ಕೊಂಡು ಅವ್ರವ್ರಿಗೆ ಯಾರ್ಯಾರೋ ನೋಡ್ತಾ ಹಿಂಕೋತಿರೋರು. ಸೊ ನಿಮ್ಗೆ ಓಟ್ ಕೇಳ್ತಲ್ಲ, ಅವ್ರಿಗೆ ಓಟ್ ಕೇಳ್ತಾರ. ಅವ್ರಿಗೆ ಯಾರೋ ಒಬ್ರು ಜ್ಞಾಪಕ ಇದೆ, ಈ ಪಾಂಪ್ಲೆಟ್ಗೆ ನಮ್ಮ ಹತ್ರ ಏನ್ ದುಡ್ಡಿಲ್ಲಲ್ಲ, ಪಾಂಪ್ಲೆಟ್ ಎಲ್ಲ ಹೆಂಗ್ ಪ್ರಿಂಟ್ ಮಾಡೋದು, ಎಲೆಕ್ಷನ್ಗೆ ಅಂದ್ರೆ ಪಾಂಪ್ಲೆಟ್ ಪ್ರಿಂಟ್ ಮಾಡ್ಬೇಕು, ಇದೆಲ್ಲ ಹಾಕ್ಬೇಕಲ್ಲ. ನಮ್ಗೆ ಸ್ಪಾನ್ಸರ್ಸ್ ಎಲ್ಲ ಬಂದ್ರು. ಏನು ಅಂದ್ರೆ ಎಲ್ಲರೂ 500 ರೂಪಾಯಿ 1000 ರೂಪಾಯಿ ಎಲ್ಲ ಹಾಕೋದು ನನಗೋಸ್ಕರ. ಹಾಕಿ ಪಾಂಪ್ಲೆಟ್, ಅದ್ರಲ್ಲಿ ನನ್ನ ಹೆಸರು ಬಹಳ ಚಿಕ್ಕದಿತ್ತು, ಸ್ಪಾನ್ಸರ್ಡ್ ಬೈ ಅಂತ ದೊಡ್ಡದು. ಇವನ್ ದೇವರಾಜ್ ಇದಾರಲ್ಲ, ಇವನ್ ಹೆಸರು ಮಿಸ್ ಆಗ್ಬಿಟ್ಟಿತ್ತು. ಇಷ್ಟು ಪಾಂಪ್ಲೆಟ್ಸ್ ರೆಡಿ ಆಗ್ಬಿಟ್ಟಿದೆ, ಇವನ್ ಹೆಸರು ಚಿಕ್ಕದಾಗ್ಬಿಟ್ಟಿತ್ತು ಅಂತ ಫುಲ್ ಪಾಂಪ್ಲೆಟ್ ಹೊಸದಾಗ ಓಡಿಸ್ದ ಇವನು. ರೀಪ್ರಿಂಟ್ ಫುಲ್ ನಮಗೋಸ್ಕರ ಅವ್ರು ಕ್ಯಾನ್ವಾಸ್ ಮಾಡೋರು. ಕೊನೆಗೆ ಇವರೇ ನನಗೆ ಓಟ್ ಹಾಕಿಲ್ಲ. ಓಕೆ, ನಿಮ್ಮ ವರ್ಷನ್ ಹೇಳಿ ಸರ್. ಈಗ ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಏನು ಗಣೇಶ್ ಪ್ರಸಾದ್ ಅಂತ ಹೇಳಿದ್ರು ಪಾತ್ರ, ಆ ಪಾತ್ರ ಇವ್ರಾಗ್ಬಿಡ್ತಿದ್ರು. ನಿಮ್ಮ ಕಣ್ಣುಗಳಲ್ಲಿ, ಅದೇ ಕಣ್ಣುಗಳಲ್ಲಿ ನೋಡ್ತಾ ಇದ್ದೀನಿ, ನೀವೆಲ್ಲರೂ ನನಗೆ ಓಟ್ ಹಾಕ್ತೀರಾ ಅಂತ. ನನಗೆ ಗೊತ್ತು, ಏನು ಪಕ್ಕಾ ಅಪ್ಪಾಜಿ ತರನೇ. ಆವಾಗ ಮುಖ್ಯಮಂತ್ರಿ ಚಂದ್ರ ನೋಡಿದ್ದೆ, ಧೀರೇಂದ್ರ ಗೋಪಾಲ್ ನೋಡಿದ್ದೆ, ಇವ್ರ ಬಾಡಿಲಿ ಯಾವಾಗ ರಾಜ್ಕುಮಾರ್ ನೋಡಿದ್ದೆ ಅವಾಗಲೇ. ಬಟ್ ಅವ್ರು ಹೇಳಿದ ಡೈಲಾಗ್ ಬಹಳ ಚೆನ್ನಾಗಿದೆ. ನಿಮ್ ಕಣ್ಣುಗಳಲ್ಲಿ ಗೊತ್ತಾಗ್ತಾ ಇದೆ, ಉಪೇಂದ್ರ ಅವ್ರ ಬಾಯಲ್ಲೇ ಬಂದ್ಬಿಡ್ಲಿ ಅದು. ಇಲ್ಲ, ಸ್ವಲ್ಪ ಇವಾಗ ಓಟ್ ಸುಮ್ನೆ ಕೇಳ್ರಿ ಯಾರಾಗ್ತಾರೆ ಕಾಲೇಜಲ್ಲಿ. ಕಲರ್ಫುಲ್ ಆಗಿ ಹೇಳ್ಬೇಕಲ್ಲ, ನಿಮ್ಮ ಕಣ್ಣಲ್ಲಿರೋ ಆ ಮಿಂಚು, ಆ ನಕ್ಷತ್ರಗಳೇ ನನಗೆ ಗೊತ್ತಾಗ್ತಿದೆ ನೀವೆಲ್ಲ ನನಗೆ ಓಟ್ ಹಾಕ್ತೀರಾ. ಅಲ್ಲ, ನಿಮ್ಮನ್ನ ನಾನು ಕೇಳಲ್ಲ ಓಟ್ ಹಾಕಿ ಅಂತ ಕೇಳಲ್ಲ. ಯಾಕೆ ಕೇಳಬೇಕು? ನೀವು ಹಾಕ್ತೀರ, ನನಗೆ ಗೊತ್ತು, ಕಣ್ಣಲ್ಲಿ ಕಾಣ್ತಾ ಇದೆ. ಈ ತರ ಎಲ್ಲ ಓವರ್ ಡೈಲಾಗ್ ಹೊಡೆದು ನಂದೆಲ್ಲ ಗ್ಯಾಂಗ್ ಎಲ್ಲ ಹೋದ್ರ ಮೇಲೆ ಇನ್ನೊಬ್ಬ ಬುದ್ಧಿವಂತ ಇದ್ದ, ವಿಜಯ್ ಶೇಖರ್ ಗುಪ್ತಾ ಅಂತ. ಅವನೊಬ್ಬ ಕನ್ನಡಕ ಹಾಕಿರೋನೊಬ್ಬನ ಜೊತೆಲಿ ಕರ್ಕೊಂಡು ನೀಟಾಗಿ ಹೋಗಿ, ನಾವೆಲ್ಲ ಈ ಕಡೆ ಹೋಗ್ತಿದ್ದಂಗೆ ಅವ್ನು ಡೀಸೆಂಟ್ ಅವ್ನು ನಿಂತ್ಕೊಳ್ಳೋನು. ನೋಡಿ, ಇವರೆಲ್ಲ 3rd ಕ್ಲಾಸ್ಗಳು, ಇವ್ರಿಗೆಲ್ಲ ಓಟ್ ಹಾಕ್ತೀರಾ, ಡೀಸೆಂಟ್ ಆಗಿರೋ ನಮ್ಮತ್ತವ್ರಿಗೆ ಓಟ್ ಹಾಕಿ ಅಂತ. ಯಾರು ಗೆದ್ರು ಕೊಲೆಗೆ? ಅವನು ಗೆಲ್ಲ, ನನ್ನೂ ಗೆಲ್ಲ, ಮೂರನೇವ್ರು ಗೆದ್ದುಬಿಟ್ಟ. ಈ ಪಾಲಿಟಿಕ್ಸ್ ಬಗ್ಗೆ ಒಂದು ಆಕರ್ಷಣೆ ಮೊದಲಿಂದ ಇದೆಯಾ ಉಪಿ? ಇಲ್ಲ, ಇದೆ, ನಿಜವಾಗ್ಲೂ ಮೊದಲಿಂದ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ. ನಿಮ್ಮ ಸಿನಿಮಾದಲ್ಲೂ ಅದ್ರ ಬಗ್ಗೆ ಕಮೆಂಟ್ಸ್ ಮಾಡ್ತೀರಾ ನೀವು, ಸೂಪರ್ ಅಲ್ಲೂ ಕಮೆಂಟ್ ಮಾಡಿದಿರಿ, ಎಷ್ಟೊಂದು ಕಡೆ ಸಣ್ಣ ಸಣ್ಣ ರೀತಿಯಲ್ಲಿ ಬರ್ತಾ ಇರುತ್ತೆ. ಯಾವತ್ತೋ ಒಂದಿನ ನೀವು ಪಾಲಿಟಿಕ್ಸ್ ಎಂಟರ್ ಆಗ್ತೀರಾ ಅಂತ ಒಂದು ಸಣ್ಣದೊಂದು ಎಲ್ರು ಮನಸ್ಸಲ್ಲಿ ಗೊತ್ತಿಲ್ಲ. ಅದು ನಮ್ಮ ಕೈಲಿರೋದಲ್ಲ, ಅದು ನೋಡೋಣ, ಅದೇನೋ ಕರ್ಕೊಂಡೋದ್ರೆ ಹೋಗ್ಬೇಕಷ್ಟೇ. ನಾನು ಟ್ರೈ ಮಾಡೋದು ತಪ್ಪದು, ಅದಾಗದೇ ಆಗ್ಬೇಕಷ್ಟೇ. ಅದು ನಾನು ಈ ಸೀಟಲ್ಲಿ ಕೂತಿರೋ ಕಾರಣ ಪುರುಷರು ಇವರೆಲ್ಲ ಯಮಲೋಕಕ್ಕೆ ಬರೋ ಪಾಪಿಗಳು. ಮಾತಾಡಕ್ ಸ್ಟಾರ್ಟ್ ಮಾಡೋಣ, ಎಲ್ಲ ಕುನ್ನಿ ಗೆತ್ತಿ ಈಗ ತಳ್ಳಿದ್ರೆ ಹೋಗಿ ಜನಗಳ ಮೇಲೆ ಬಿದ್ದೋಗ್ಬಿಡೋನು. ಅವನು ಕೆಳಗೆ ಬಿದ್ದು ಒಬ್ಬ ಹೊಟ್ಟೆ ಹೋಗ್ಬಿಟ್ಟು ಆಟೋ ಹತ್ಕೊಂಡು. ಸೊ ಕಾಲೇಜಲ್ಲಿ ನಾಟಕದ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ, ನೀವೇ ಬರೀತೀರಾ, ಡೈರೆಕ್ಟ್ ಮಾಡ್ತೀರಾ. ಆಗ ತುಂಬಾ ಫೇಮಸ್ ಆಗಿದ್ದೆ ನಿಮ್ಮ ಡ್ರಾಮಾ ಯಮಲೋಕದಲ್ಲಿ ಪರೋಡಿ. ಸೊ ಇವರೆಲ್ಲ ಅದ್ರಲ್ಲಿ ಆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಅವರು ಯಮರಾಜರು, ನಾನು ಪೊಲೀಸ್ ಕಾನ್ಸ್ಟೇಬಲ್. ಓಕೆ, ಮಧ್ಯದಲ್ಲಿ ಸ್ಕ್ರಿಪ್ಟ್ ಅಲ್ಲಿ ಏನಾದ್ರು ಮಿಸ್ ಮಾಡಿದ್ರೆ ನೋಡಿ, ನೀವು ಹೇಳೋದು ಹೆಚ್ಚೋ, ನಾವು ತರ್ಸೋದು ಹೆಚ್ಚೋ. ನಮ್ ರಿಸರ್ಚ್ ಟೀಮ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ಯಮಲೋಕದಲ್ಲಿ ಯಮಧರ್ಮಾಯಣ. ಬನ್ನಿ ಚಿತ್ರಗುಪ್ತರೆ. ಏನಿದ್ ನನಗ ಇದು ಒಳ್ಳೆ ಕಥೆ ಅಲ್ಲಪ್ಪ. ನಾನು ಎಂಟ್ರ್ ಆಗ್ತಿದ್ದೆ ಹಿಂಗೆ, ಇವರೆಲ್ಲ ಏನೋ ಇವರು ಯಮಲೋಕಕ್ಕೆ ಬರೋ ಪಾಪಿಗಳು, ಯಾರಲ್ಲ ರೈತರುಗಳೆಲ್ಲ. ಕರೆಕ್ಟ್ ಸೆಲೆಕ್ಟ್ ಮಾಡಿದೀರಾ. ಅದು ಬೇರೆ, ನಾನು ಡ್ರಾಮಾ ಒಪ್ಕೊಂಡ್ರ ಮೇಲೆ ಆಟ ಆಡ್ಸೋರು ಬೇರೆ. ನನಗೆ ಒಬ್ರು ಲೇಟ್ ಆಗಿ ಬರೋದು, ಒಬ್ರು ಬಂದ್ರೆ ನನಗೆ ಮೇಕಪ್ ಸರಿ ಇಲ್ಲ, ನನ್ನ ಡ್ರೆಸ್ ಸರಿ ಇಲ್ಲ ಅಂತ ಫುಲ್ ಟೆನ್ಷನ್ ಆಗೋದು. ಒಪ್ಕೊಂಡ್ಬಿಟ್ಟಿದ್ದೀನಿ, ಅಲ್ಲೆಲ್ಲ ಕಾಯ್ತಾ ಇದ್ದೆ, ಜನ ಇದೇ ತರ ಕೂತಿಯಾರ, ಏನ್ ಮಾಡೋದು? ನಾನು ಆಯ್ತಾಯ್ತು ಒಂದು ಸಮಾಧಾನವಾಗಿದ್ಬಿಟ್ಟು ಸ್ಟೇಜ್ ಮೇಲೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಬಾ ಯಾರೋ ಒಬ್ರು ನೋಡಿ, ಇವನ್ ಬಂದ, ಇವನ ಹತ್ರ ಜಗಳ ಆಡ್ಬಿಟ್ಟಿದ್ದಾನೆ ಅಲ್ಲಿ ಗ್ರೀನ್ ರೂಮ್ ಅಲ್ಲಿ ಬಂದು.
ಚಿತ್ರಗುಪ್ತರೇ ಇವನು ಮಾಡಿದ ಪಾಪ ಕರ್ಮಗಳನ್ನು ವಿವರವಾಗಿ ವಿವರಿಸಿ ಅವನೇನೋ ಒಂದಷ್ಟು ಹೇಳೋರು ಇವನು ಹಿಂಗ್ ಮಾಡಿದಾನೆ ಹಂಗ್ ಮಾಡಿದಾನೆ ಎಲ್ಲ ಮೋಸ ಮಾಡಿದಾನೆ ಕರಪ್ಷನ್ ಮಾಡಿದಾನೆ ದುಡ್ಡಿಟ್ಟಿದ್ದಾನೆ ಅಂತ ಅದಕ್ಕೆ ಇವನ್ಗೊಂದಷ್ಟು ಡೈಲಾಗ್ ಇರೋದು ಹೇಳೋದಕ್ಕೆ ಸಾಧಿಸೋದಕ್ಕೆ ಇವನ್ ಮೇಲೆ ಕೋಪ ಅಲ್ಲ ನನಗೆ ಮಾತಾಡಕ್ ಸ್ಟಾರ್ಟ್ ಮಾಡೋಣ ಎಲ್ಲ ಕುನ್ನಿ ನೀ ಹಂಗೆತ್ತಿ ಈಗ ತಳ್ಳಿದ್ರೆ ಹೋಗಿ ಜನಗಳ ಬಿದೋಗ್ಬಿಡೋರು ಹೋಗದೆ ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಒಬ್ಬ ಅಜಿತ್ ಅಂತ ಬಂದಿದ್ದಕ್ಕೆ ಕದೇಲ್ ಅವ್ನ ಹೊಟ್ಟೆಗೆ ಒಂದ್ಸಲ ಕೊಟ್ರು ನೋಡಿ ಹೋಗ್ಲಿಲ್ಲ. ಅದು ಏನಾಗೋದಂದ್ರೆ ಹೋಗಿ ಡ್ರಾಮಾ ಹೋಗಿ ರಿಯಲ್ ಆಗ್ಬಿಡೋದು ಅದು ತಳ್ಳಿದ್ರು ಓಡ್ ಬರೋರು ಮತ್ತೆ ವಾಪಸ್ ನನ್ಗೆ ಇನ್ನೂ ಡೈಲಾಗ್ ಇದೆ ಅಂತ ಅದು ಪಾಪ ಆಡಿಯನ್ಸ್ ಗೊತ್ತಾಗ್ತಿರಿಲ್ಲ. ಇವ್ರು ಕಾಮಿಡಿ ಕೊಂಡು ಆಗ್ತಾ ಇದಾರೆ ಆಡಿಯನ್ಸ್. ಇದು ಕಾಮಿಡಿ ಶೋನೇನೋ ಇದು ಅಂತ ಆಮೇಲೆ ಮತ್ತೆ ವಾಪಸ್ ಕಳ್ಸೋದು ಅವನ್ನ ಮಾತನಾಡಬೇಡ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ ದೂರ ಅವನು ಕೆಳಗ್ ಬಿದ್ದು ಒಬ್ಬ ಹೊಟ್ಟೆ ಹೋಗ್ಬಿಟ್ಟು ಆಟೋ ಹತ್ಕೊಂಡು. ಒಂದ್ಸಲ ಏನಾಗಿತ್ತು, PC-ಗೆ ಪ್ಯಾಂಟ್ ಬೇಕು, ಪ್ಯಾಂಟ್ ಇಲ್ಲ ನನ್ನ ಹತ್ರ, ನಾನು PC ಪೊಲೀಸ್ ಕಾನ್ಸ್ಟೇಬಲ್, ಶರ್ಟ್ ಮಾತ್ರ ತಂದ್ಬಿಟ್ಟಿದ್ದಾರೆ, ಪ್ಯಾಂಟ್ ಇಲ್ಲದೆ ಹಂಗೆ ಬಂದ್ಬಿಟ್ಟಿದೀನಿ ಸ್ಟೇಜ್ ಮೇಲೆ. ಸ್ಟಾರ್ಟ್ ಆಗೋಗಿದೆ, ಮಳೆ ಬರ್ತಾ ಇದೆ, ಜೋಶಿ ಮತ್ತೆ ಇನ್ಯಾರೋ ಇಬ್ರು ಕೈ ಕೊಟ್ಬಿಟ್ರು, ಮಾಡ್ಲೇಬೇಕು ಪೊಸಿಷನ್. ಸರಿ ಹಿಂಗ್ ಬಂದ ನೋಡಿದ ತಕ್ಷಣ ಅದು ಪ್ಯಾಂಟ್ ಬಂದಿಲ್ಲ ತಂದಿಲ್ಲ ಅನ್ನೋದು ಉಪ್ಪಿ ಗೊತ್ತಿಲ್ಲ. ಸರಿ ಉಪ್ಪಿ ಆಲ್ರೆಡಿ ಸ್ಟೇಜ್ ಮೇಲೆ ನಡೀತಾ ಇದೆ. ಈ ವಿಷಯ ಬಂತು, ಏನಿದು ಈ ರೀತಿ ಬಂದಿದ್ದೀಯಾ ನೀನು, ಏನ್ ಮಾಡೋದು, ಟಾಯ್ಲೆಟ್ ಅಲ್ಲಿ ಇದ್ದೆ, ಅಷ್ಟೊತ್ತಿಗೆ ನಿನ್ ಶಿಶಿರ ಆಮೇಲೆ ಉಪ್ಪಿಗೂ ಕನ್ಫ್ಯೂಸ್ ಆದ್ರೆ ಎಲ್ಲಿ ನಿಮ್ಮ ಪುಸ್ತಕದಲ್ಲಿ ಏನಿದೆ ನೋಡಿ ಹೇಳಿ, ಏನಿದೆ ಹೇಳಿ. ಡೈಲಾಗ್ ಎಲ್ಲ ಇಲ್ಲಿರೋದು, ಎಲ್ಲ ಡೈಲಾಗ್ ಸ್ಕ್ರಿಪ್ಟ್ ಇದು ಚಿತ್ರಗಪ್ಪನ ಬುಕ್ ಅಲ್ಲಿ. ಇವನ ಪಾಪ ಕರ್ಮಗಳು ಏನು ಹೇಳಿ ಅಂತ ನೋಡ್ಬಿಡೋದು. ಅಲ್ಲಿಗೆ ಡೈಲಾಗ್ ಸಿಕ್ತಲ್ಲ, ಗೊತ್ತಾಯ್ತು ಅಂತ. ಅಂದ್ರೆ ಸುಮಾರು 5-6 ಕಡೆ ಮಾಡಿದೀವಿ ಈ ತರ. ಅದೇ ಒಂದು ಇಂಟ್ರೆಸ್ಟ್ ಇಂದ ನಾವು ಏನ್ ಮಾಡಿದ್ವಿ, ಕ್ಯಾಸೆಟ್ ಅಂತ ಮಾಡಿದ್ವಿ. ಅದನ್ನೇ ಕಾಶಿ ಸರ್ ತೊಗೊಂಡ ಕೊಟ್ಟಿದ್ದು. ಇವ್ರ ಮನೇಲೆ ರೆಕಾರ್ಡ್ ಮಾಡಿ, ಯಾಕಂದ್ರೆ ಅವ್ರಿಗೆ ಬಿಸಿ ಇರ್ತಾರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಕೇಳ್ಕೊಂಡು ಹೋಗ್ಲಿ ಅಂತ, ಬರದ್ರೆ ಓದಕ್ ಟೈಮ್ ಇರುತ್ತೋ ಇಲ್ವೋ ಅಂತ ಕ್ಯಾಸೆಟ್ ಮಾಡಿ ತೊಗೊಂಡ ಕೊಟ್ಟಿದ್ವಿ. ಅವಾಗ ಕರ್ಸಿದ್ರು ನನ್ನ. ಸೊ ನಿಮ್ಗೆ ಅವಕಾಶ ಕಾರಣ ಇದು ಆಕ್ಚುಲಿ ಉಪಿ ಪರಿಸ್ಥಿತಿದೆಲ್ಲ ನೋಡಿದಾಗ ನಮ್ಗೆ ಅನಿಸ್ತಾ ಇತ್ತು ಇದು ಬಂದು ಬೇರೆ ಲೆವೆಲ್ ಅಲ್ಲಿ ಇರ್ಬೇಕಾದ ಹುಡುಗ ಅಂತ. ಸಿನಿಮಾಗೆ ಹೋಗ್ಬೇಕು ಅಂತ ಒಂಥರ ನಾವೆಲ್ಲ ಎಂಕರೇಜ್ ಮಾಡ್ತಾ ಇದ್ವಿ. ಆವಾಗ ಏನಾಯ್ತು, ಒಂದು ಹಾಲಿಡೇಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಆ ಸಬ್ಜೆಕ್ಟ್ ಹೆಸರು ನಿಗೂಢ ನೆರಳುಗಳು ಅಂತ. ಆ ನಿಗೂಢ ನೆರಳುಗಳು ಅನ್ನೋ ಸಬ್ಜೆಕ್ಟ್ಗೆ ಇವ್ರ ಮನೆಯಲ್ಲೇ ಕೂತ್ಕೊಂಡು ಬ್ಯಾಕ್ ಗ್ರೌಂಡ್ ಎಲ್ಲ ಮಾಡಿದ್ವಿ, ಮ್ಯೂಸಿಕ್ ಎಲ್ಲ. ಆ ನಿಗೂಢ ನೆರಳುಗಳೇ ಮುಂದಕ್ಕೆ ಹೋಗ್ತಾ ಬೇರೆ ಬೇರೆ ರೂಪ ಪಡ್ಕೊಂಡು ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಉಪ್ಪಿ ಅವರ ಬದುಕಿನ ರಂಗಮಂಚದಲ್ಲಿ ನಡೆದಂತ ಎಲ್ಲಾ ಸ್ಟೋರೀಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಹೀರೋಯಿನ್ ಎಲಿಮೆಂಟ್ಗೆ ಈಗ ಬರ್ತಾ ಇದೀವಿ. ಸರ್, ನಿಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ನಿಮ್ಮ ಧರ್ಮಪತ್ನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಉಪೇಂದ್ರ ಅವರ ಗರ್ಲ್ ಫ್ರೆಂಡ್, ಇವ್ರಿಗೊಬ್ರು ಗರ್ಲ್ ಫ್ರೆಂಡ್ ಇದ್ರು. ನಿಮ್ಮ ಕಷ್ಟ ಸುಖ ಎಲ್ಲೂ ನಿಮ್ಗೆ ಸಾಥ್ ಕೊಡ್ತಾ ಇದ್ರು. ನೀವು ಅವ್ರ ಬಗ್ಗೆ ಎಲ್ಲೂ ಹೇಳಿಲ್ಲ. ಅವ್ರನ್ನ ನಾವು ಕರ್ಕೊಂಡ್ ಬಂದಿದೀವಿ. ಟೆನ್ಷನ್ ಆಗ್ತಾ ಇದಾರೆ, ಕರ್ಸಕ್ ಮುಂಚೆ ದೇವರ ಹೇಳಿದಾರೆ ಹೇಳಿ, ಇಲ್ಲ ನಾವು ಕರ್ಸ್ಬಿಡ್ತೀವಿ. ತುಂಬಾ ಜನ ಇರೋದ್ರಿಂದ ನಂಗೆ ಕನ್ಫ್ಯೂಸ್ ಆಗ್ತದೆ. ತಪ್ಪಿಸ್ಕೊಂಡ್ಬಿಟ್ರು. ಸರಿ, ನೀವು ಹೇಳ್ದೆ ಹೋದ್ರೆ ನಾವಂತೂ ಬಿಡೋದಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ಈ ಶೋಗೋಸ್ಕರ ಉಪ್ಪಿ ಅವ್ರ ಜೊತೆಗೇನೆ ಇದ್ದಂತ ಗರ್ಲ್ ಫ್ರೆಂಡ್ ಬರಲಿ. ಇದಕ್ಕೊಂದು ಹೆಸರು ಇತ್ತಂತೆ ನಿಮ್ಮ ಗೆಳೆಯರ ಬಳಗಲ್ಲಿ, ನಗ್ನ ಸುಂದರಿ. ಅಂದ್ರೆ ಯಾಕೆ ನಗ್ನ ಸುಂದರಿ ಅಂದ್ರೆ, ಏನೋ ಸೈಕಲ್ ತರ ಅನ್ಸ್ತಾ ಇದೆ, 2 ಚಕ್ರ ಇದೆ, ಎಲ್ಲೋ ಒಂದ್ ಕಡೆ ಒಂದು ಪೆಡಲ್ ಇದೆ, ಅರ್ಧಂಬರ್ಧ ಪೆಡಲ್ ಇದೆ, ಒಂದು ಸೀಟ್ ಇದೆ, ಬೇಕಾದ ಯಾವುದೂ ಇಲ್ಲ, ಮಡ್ಗಾಡಿಲ್ಲ, ಯಾವುದಿಲ್ಲ. ಅರೆನಗ್ನ ಸುಂದರಿ. ಅರೆನಗ್ನ ಸುಂದರಿ, ಹೌದು. ಹೇಳಿ ಸರ್. ತುಂಬಾ ವರ್ಷಗಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಾಶಿ ಸರ್ ಮನೆಗೆ ಹೋಗ್ಬೇಕಾದ್ರೆ ಸೈಕಲ್ ಅಲ್ಲೇ ಹೋಗ್ತಾ ಇದ್ದೆ. ಅಮ್ಮ ಹೇಳ್ತಾರೆ, ಅಮ್ಮ ನೀವ್ ಹೇಳಿಮ್ಮ, ಏನ್ ಚಾಲೆಂಜ್ ನೋಡಿದ್ರು ಉಪೇಂದ್ರ? ಈ ಸೈಕಲ್ ನೋಡಿ ಒಂದು ಹುಡುಗಿ ಕಮೆಂಟ್ ಮಾಡಿದ್ಲು ಉಪೇಂದ್ರನಿಗೆ. ಉಪೇಂದ್ರ ಒಂದು ಡೈಲಾಗ್ ಹೊಡೆದ್ರು, ಏನದು? ಸೈಕಲ್ ನೋಡಿ ಒಬ್ಳು ಶ್ರೀಮಂತರ ಮಗಳಂತೆ, ಅವಳು ಯಾವಾಗಲೂ ಕಾರಲ್ಲಿ ಬರೋಳಂತೆ, ಇವನಿಗೆ ದೊಡ್ಡ ಚಕ್ರದಲ್ಲಿ ಬರ್ತಾನೆ, ಕಿಂಡಲ್ ಮಾಡ್ತಾ ಇದ್ನಂತೆ. ಇವ್ರು ತುಂಬಾ ಬೇಜಾರು ಮಾಡ್ಕೊಳ್ಳುವ. ಅವಾಗ ನೀವೇನು ಹೇಳಿದ್ನಂತೆ, ನಿನ್ ತಂದೆ ದುಡ್ಡು ಸಂಪಾದನೆ ಮಾಡಿದ ಕಾರಲ್ಲಿ ನೀನ್ ಬಂದಿದ್ಯಾ, ನಾನೇ ದುಡ್ದು 8 ಕಾರ್ ನನ್ನ ಮನೆ ಮುಂದೆ ನಿಲ್ಲಿಸ್ತೀನಿ ಅಂತ. ಈಗ ನನ್ನ ಮಗ ಅದನ್ನ ಮಾಡಿದಾನೆ. ಸೋ ನೈಸ್. ಸರಿ, ಒಂದು ಪಾಯಿಂಟ್ ಅಲ್ಲಿ ಈ ಗರ್ಲ್ ಫ್ರೆಂಡ್ ಬಿಟ್ಟಾಕ್ಬಿಡ್ತೀರಾ? ಇನ್ನೊಂದು ಹೊಸ ಗರ್ಲ್ ಫ್ರೆಂಡ್ ಬರುತ್ತೆ. ಸೊ ಆ ಹೊಸ ಗರ್ಲ್ ಫ್ರೆಂಡ್ ಇಲ್ಲಿದ್ದಾರೆ ನಮ್ಮ ಜೊತೆ. ಕರ್ಸ್ರಪ್ಪ ಇನ್ನೊಂದು ಗರ್ಲ್ ಫ್ರೆಂಡ್. ಯಾರಪ್ಪ, ಎಲ್ಲೆಲ್ಲಿದೆ ಅಂತ ಬರುತ್ತೋ? ಓಹೋ, ಅದು ಬಂದ್ಬಿಡ್ತಾ TVS 50. ಎಕ್ಸಾಕ್ಟ್ಲಿ ನೀವೇ ಉಪಯೋಗಿಸುವಂತ ಗಾಡಿ. ನಟರಾಜ್ ಅವ್ರ ಹತ್ರ ಇದಿತ್ತು.
ನನಗೆ ಇದು ಅನಿಸ್ತಾ ಇದೆ ನಿಜವಾಗ್ಲೂ ಅದೇ ಗಾಡಿನೇ. ಅದೇ ಗಾಡಿ. ನಟರಾಜ್ ಹತ್ರ ಇತ್ತಪ್ಪ ಅದು. ನಿಮ್ಮ ನೇಮ್ ಪ್ಲೇಟ್ ಅಲ್ಲಿ ಇಲ್ಲೇ ಇದೆ, CKS 6835. ಸೂಪರ್. ಸೊ ಈ ಗಾಡಿಯಲ್ಲಿ ನಿಮ್ಮ ಜರ್ನಿ ಹೆಂಗಿತ್ತು? ನಮ್ಮನ್ನೆಲ್ಲ ಕೂರ್ಸ್ಕೊಂಡು ಸವಾರಿ ಹೋಗಿದ್ದ ಅದರಲ್ಲಿ. ಅಷ್ಟು ಖುಷಿ ಅವನಿಗೆ. ಅಣ್ಣ ಕೊಡ್ಸಿರೋದು ಮಿಲಿಟರಿ ಸಂಪಾದನೆ ಮಾಡಿ ಅಲ್ಲಿಂದ 10,000 ರೂಪಾಯಿ ಕಳಿಸಿದ್ದ. Right. ಅದ್ರಲ್ಲಿ 6,000 ರೂಪಾಯಿ ಕೊಟ್ಟು ತಗೊಂಡಿರೋ ಗಾಡಿ ಅದು. ಫಸ್ಟ್ ನಮ್ಮನೆ ಬಂದಿರೋ ವೆಹಿಕಲ್ ಅಂದ್ರೆ ಇದೆರಡೆ. ಫಸ್ಟ್ ವೆಹಿಕಲ್ ಉಪೇಂದ್ರ ಅವ್ರು ಬಂದಿದ್ದ ವೆಹಿಕಲ್ ಇದು. ಓಕೆ, ಆಸ್ ಯೂಶುವಲ್ ಇದರದೊಂದು ಫೋಟೋ ತೆಗೆದು ಕ್ವಿಕರ್ಲ್ಲಿ ಹಾಕಿದ್ರೆ ಟಪ್ ಅಂತ ಮಾರಾಟ ಆಗ್ಬಿಡುತ್ತೆ. ಉಪೇಂದ್ರ ಅವರು TVS 50 ಬೇರೆ. ಬಟ್ ನೋಡಿ ಹೆಂಗ್ ಶುರು ಆಗುತ್ತೆ ಒಂದು ಕತೆ. ಇವತ್ತು ಉಪೇಂದ್ರ ಅವರು 7 ಕಾರ್ 8 ಕಾರ್, ದ ನಂಬರ್ ಡಸಂಟ್ ಮ್ಯಾಟರ್. ಈ ಜರ್ನಿ ನೋಡಿ, ಇವರ ಸಾಧನೆ ನೋಡಿ, ಅವ್ರು ಯಾಕೆ ಉಪೇಂದ್ರ ಆದ್ರು, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಒಂದು ಸಣ್ಣ ವಿರಾಮದ ಹತ್ರ. ನೀವು ನೋಡ್ತಿದ್ರಿ ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coca.com, ಹ್ಯಾಪಿನೆಸ್ ಪಾರ್ಟ್ನರ್ Coca-Cola. ಟೈಮ್ ತೆಲುಗು ಪಿಕ್ಚರ್ ಒಟ್ಟಿಗೆ ಮಾಡಿದ್ವಿ, ಅಲ್ಲಿಂದ ಪರಿಚಯ ಆಯ್ತು. ಫ್ರೆಂಡ್ಶಿಪ್ ಸ್ವಲ್ಪ ಜಾಸ್ತಿ ಆಗೋಯ್ತು. ಗಂಡನ ಮೇಲೆ ಒಂದು ಕಣ್ಣು ಇಟ್ಟಿರ್ಲೇಬೇಕು. ಒಂದ್ ಕಣ್ಣಲ್ಲ, ಎರಡು ಕಣ್ಣು ಇಟ್ಟಿರ್ಬೇಕು. ನನ್ನಲ್ಲೊಬ್ಬ ನಾನು ಅನ್ನೋ ರಾಕ್ಷಸ ಇದ್ದ. ಕಾಳಿ ದೇವಿ ಆಗ್ಬೋದು, ಅದಕ್ಕೆ ಸಂಹಾರ ಮಾಡ್ತಾ ಇದ್ದೀರಿ. ವೆಲ್ಕಮ್ ಬ್ಯಾಕ್ ಟು ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coca.com, ಹ್ಯಾಪಿನೆಸ್ ಪಾರ್ಟ್ನರ್ Coca-Cola. ನಮ್ಮ ಜೊತೆ ಇದ್ದಾರೆ ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್ ಉಪೇಂದ್ರ. ಉಪ್ಪಿ ಅವರ ಹುಟ್ಟು, ಸ್ಕೂಲು, ಕಾಲೇಜು ಎಲ್ಲ ಆಯ್ತು. ಈಗ ಉಪ್ಪಿ ಅವರ ಮರುಹುಟ್ಟು, ನಮಗೆ ಉಪ್ಪಿ ಪರಿಚಯ ಆದಂತ ಚಿತ್ರರಂಗದ ಬಗ್ಗೆ ಮಾತಾಡೋಣ. ಸಿನಿಮಾ ಯಾನ ಶುರು ಮಾಡೋಣ ಸರ್. ಎಲ್ಲ ನಿಮ್ಮ ಇನಿಷಿಯಲ್ ಡೇಸ್ ಎಲ್ಲ ಆಯ್ತು, ಕಾಲೇಜ್ ಮುಗಿತಾ ಇದ್ದಂಗೆ ಆಲ್ಮೋಸ್ಟ್ ನೀವು ಲಾಸ್ಟ್ ಇಯರ್ ಇದ್ದಾಗ ಕಾಶ್ನಾಥ್ ಅವ್ರ ಪರಿಚಯ ಎಕ್ಸಾಕ್ಟ್ಲಿ ಹೆಂಗಾಯ್ತು ನಿಮಗೆ? ಲೈಕ್ ವೇರ್ ಡಿಡ್ ಇಟ್ ಸ್ಟಾರ್ಟ್? ಯಾರು ಪರಿಚಯ ಮಾಡಿದ್ದು? ಅದು ನಮಗೆ ದೂರದ ರಿಲೇಟಿವ್ ಆಗ್ಬೇಕು ಅವರು. ನಾನೊಂದು 2-3 ಸತಿ ಹೋದೆ, ಸಿಕ್ಕಾಪಟ್ಟೆ ಬಿಸಿ ಇದ್ರು, ಸಿಗ್ತಾನೆ ಇರ್ಲಿಲ್ಲ. ಒಂದಿನ ಬೆಳಿಗ್ಗೆನೆ ಹೋದೆ, ಅರ್ಲಿ ಮಾರ್ನಿಂಗ್ ಹೋದೆ. ಅವಾಗ ಒಂದು 2 ಅವರ್ 3 ಅವರ್ ಕಾದ್ಬಿಟ್ಟು ಕೂಡ ಸಿಗ್ಲಿಲ್ಲ. ಅದೇನೋ ಒಂದ್ಸತಿ ಟ್ರೈ ಮಾಡೋಣ, ಒಂದ್ಸತಿ ಅಕಸ್ಮಾತ್ ಸಿಕ್ಕಿದ್ರೆ ಅಟ್ಲೀಸ್ಟ್ ನಾನು ಏನ್ ಬರ್ದಿನೋ ತೋರ್ಸೋಣ ಅಂತ ಅಷ್ಟೇ. ಹೋದಾಗ ಅವತ್ತು ಲಕ್ಕಿಲಿ ಫ್ರೀಯಾಗಿ ಕೂತಿದ್ರು. ಅವಾಗ ನನ್ಗೆ ಇವಾಗ ಜ್ಞಾಪಕ ಇದೆ, ಡಾಕ್ಟರ್ ಜನಾರ್ದನ್ ಅಂತ ಅವರು ಕೋ ಡೈರೆಕ್ಟರ್ ಒಬ್ರು, ಶಿವರಾಜ್ ಅಂತ ಒಬ್ರು ಎಡಿಟರ್, ಅವರು ಎಲ್ಲ ಕೂತಿದ್ರು. ಹೋಗಿ ತಗೊಂಡೋಗಿ ಎಲ್ಲ ಕೊಟ್ಟೆ, ಬಿಟ್ಟು ನೋಡಿ ಸರ್ ಅಂತ. ಅವಾಗ ಅವ್ರು ಏನು ಹೇಳಿದ್ರಿ ಸರ್ ನೀವು? ಹೇಳಿ ಸರ್. ನೀವು ಹೇಳಿ. ಉಪೇಂದ್ರ ಅವ್ರು ಹೇಳಿದ್ರು ನಿಮ್ಮ ಮನೆ ಮುಂದೆ ಕಾಯ್ತಾ ಇದ್ರಂತೆ, ಹೇಗ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ. ನಮ್ಮ ಅತ್ತಿಗೆ ಅಕ್ಕ ಇವ್ರ ಮನೆ ಪಕ್ಕ ಇದ್ದಿದ್ರು. ಸೊ ಅವ್ರ ಮೂಲಕ ಬಂದವನಂತೂ ಗೊತ್ತಾಯ್ತು. ಆದ್ರೂ ಸಹಿತ ನಾನ್ ಮಾತ್ರ ಯಾರು ಇನ್ಫ್ಲುಯೆನ್ಸ್ ಕರೆಕ್ಟ್ ಹೌದು ಬೇಡ, ನನಗೇನಿದ್ರು ಕೆಲಸ ಅಷ್ಟೇ. ಅದ್ ನೋಡಿದಾಗ ನನಗೆ ಅನ್ಸಿದ್ದು ಬೂದಿ ಮುಚ್ಚಿದೆ ಅಷ್ಟೇ. ಬೂದಿನ ಸ್ವಲ್ಪ ಹರಡ್ಬೇಕು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ ಓಕೆ. ಸೊ ಆವಾಗ ಗೊತ್ತಾಯ್ತು. ಸೊ ನನಗೆ ಗೊತ್ತಿಲ್ಲ ನನಗೆ ಆ ಟ್ಯಾಲೆಂಟ್ ಇದೆಯೋ ಇಲ್ಲೋ ಅಂತೇಳಿ. ಬಟ್ ಒಂದ್ ರೀತಿಯಲ್ಲಿ ನಾನು ಹೆಚ್ಚಾಗಿ ಅದು ಒಬ್ಬ ಶಿಲ್ಪಿಗೆ ಯಾವ ಕಲ್ಲಲ್ಲಿ ಕೆತ್ತಬಹುದು ಅಂತ ಅವ್ನ ಕಲ್ಲು ನೋಡಿ ಗೊತ್ತಾಗ ಖಂಡಿತ ಹೌದು ಹೌದು. ಹಾಗೆ ಆ ಟ್ಯಾಲೆಂಟ್ ನನ್ನ ಹತ್ರ ಇದೆಯೋ ಏನೋ ಗೊತ್ತಿಲ್ಲ. ಸೊ ಅನ್ಸಿದ್ರು ಕೂಡಲೇ ನಾನು ನನ್ನ ಜೊತೆಗೆ ಇದ್ಬಿಡು ಅಷ್ಟೇ. ಉಪೇಂದ್ರ ಅವ್ರ ನೀವಂತೀವಿ ನಮ್ಮ ಕಾಶಿನಾಥ್ ಅವ್ರ ಬಗ್ಗೆ? ನಿಜವಾಳ ಅವ್ರ ಎದುರುಗಡೆ ಎಲ್ಲ ತುಂಬಾ ಸತಿ ಹೇಳಿದೀನಿ. ಅವ್ರ ಎದುರುಗಡೆ ಹೇಳೋ ಆಪರ್ಚುನಿಟಿ ಸಿಕ್ಕಿದೆ. ಒಂದ್ ಹೇಳ್ತಿಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಅದೆಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಇವ್ರ ಮುಂದೆ ಕೂತ್ರೇನೆ ಗುಲಾಮರಾಗ್ಬಿಡ್ತಿದ್ವಿ ನಾವು. ಅದು ಅವರಲ್ಲಿ ಒಂದು ಪವರ್ ಇದೆ ಅವರಲ್ಲಿ. ಅದೇನೋ ಅವ್ರ ಮುಂದೆ ಕೂತ್ರೆ ಏನೋ ಹೇಳ್ತಾ ಇರ್ತಿದ್ವಿ, ಏನೋ ಇದ್ ಮಾಡ್ತಿದ್ವಿ. ನನಗೇನಂದ್ರೆ ಅವಾಗ ಇವ್ರೊಬ್ಬನ್ ಖುಷಿ ಪಡಿಸ್ಬಿಟ್ರೆ ನಂಗೆ ಕರ್ನಾಟಕ ಖುಷಿ ಪಡಿಸಿದೆ, ಅಷ್ಟು ಸಂತೋಷ ನನಗೆ. ಅವ್ರು ಯಾವ್ದಾರ ಒಂದ್ ಡೈಲಾಗ್ ಏನಾರ ಚೆನ್ನಾಗಿದೆ ಅಂದ್ರೆ ನಮ್ಗೆ ಆಹಾ ಕಾಶಿ ಸರ್ ತಗೊಂಡ್ಬಿಟ್ರದನ್ನ ಅಂತ. ಆತರ ಒಂದು ಇನ್ನೊಂದು ಗ್ರೇಟೆಸ್ಟ್ ಗುಣ ಇವ್ರದ್ದು ಅಂದ್ರೆ ಆ ಪೇಷನ್ಸ್. ಇವತ್ತಿಗೂ ನಾನು ಅದನ್ನ ಕಲಿಬೇಕು ಅಂತ ಆಸೆ ಪಡ್ತೀನಿ. ಅವರಲ್ಲಿ ಇದ್ದಿದ್ದ ಪೇಷನ್ಸ್ ಅಂತೂ ಸಾಧ್ಯನೇ ಇಲ್ಲ. ಆತರ ಅಷ್ಟು ಇದಿರುವಂತ, ಅಂದ್ರೆ ಒಂದೊಂದು ಸ್ಕ್ರಿಪ್ಟ್ ನ, ಒಂದೊಂದು ಶಾರ್ಟ್ ನ, ಒಂದೊಂದು ಡೈಲಾಗ್ ಎಷ್ಟು ಸೆಕೆಂಡ್ಸ್ ಬರುತ್ತೆ ಅಂತ ಲೆಕ್ಕ ಹಾಕಿ ಎಡಿಟೆಡ್ ಸ್ಕ್ರಿಪ್ಟ್ ಮಾಡೋರು. ಆಮೇಲೆ ಶೂಟಿಂಗ್ ಸ್ಪಾಟ್ ಅಲ್ಲೂ ಅಷ್ಟೇ. ಕೆಲವು ಸತಿ ನನಗೆ ಇವಾಗ ನನಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ. ಕೆಲವು ಸತಿ ನನಗೆ ಟೆನ್ಷನ್ ಆಗ್ಬಿಟ್ಟು, ಸರ್ ಏನ್ ಸರ್ ಹಿಂಗೆಲ್ಲ ಮಾಡ್ತೀರಾ ಅಂತ ಹೇಳಿ ಕೂಡ ಅವರು, ಇವಾಗ ನನ್ನ ಅಸ್ಟೆಂಟ್ ಯಾರೋ ನನ್ಗೆ ಹೇಳ್ದಾಗ ನನಗೆ ಒಂದ್ ಸ್ವಲ್ಪ ಹರ್ಟ್ ಆಗುತ್ತೆ. ಅವ್ರು ಅದನ್ನು ತಾಳ್ಮೆ ಅಂತ ಹೇಳೋರು. ಆಯ್ತು ಬಿಡ, ಅವ್ನ ಕೂರ್ಸಿ ಅಲ್ಲ ಸಪರೇಟ್ ಆಗಿ ಅವ್ನು ಹೇಳ್ತಿರೋ ಏನೋ ವಿಷಯ ಇರ್ಬೋದು. ಆ ತರ ಗ್ರೇಟೆಸ್ಟ್ ವ್ಯಕ್ತಿ ಅವರು. ನನಗಿಂತ ಗುರು ಸಿಕ್ಕಿದ್ ನನ್ನ ಅದೃಷ್ಟ ಅಷ್ಟೇ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಾಶಿನಾಥ್ ಅವರೇ. ಬನ್ನಿ ಕೂತ್ಕೊಳ್ಳಿ. ಸೊ ಕಾಶಿನಾಥ್ ಅವ್ರ ಜೊತೆ ಒಡನಾಟ ಶುರು ಆಗುತ್ತೆ, ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಅನಂತನಾವಂತರ ನೀವು ಹಾಡು ಬರೆದ್ರಿ, ಅನಂತನಾವಂತರ ಜೊತೆಗೆ ಒಂದು ಸಣ್ಣ ಪೀಸ್ ಆಕ್ಟಿಂಗ್ ಕೂಡ ಮಾಡಿದಿರಾ, ಡೈಲಾಗ್ ಬರ್ದಿದ್ದೀರಾ. ಅದನ್ನ ಅವರೇ ಮಾಡಿಸಿದ್ದೆ. ಅದನ್ನ ನೀನೇ ಆಕ್ಟ್ ಮಾಡಿ. ಅವ್ನು ಹಾಡು ಬರ್ದ್ಮೇಲೆ ಅವನೇ ಮಾಡಿಸ್ಬಿಟ್ಟೆ. ಇಲ್ಲ, ಎಲ್ಲಾ ಜವಾಬ್ದಾರಿ ಒಂದು ಮೊದಲನೇ ಫಿಲ್ಮ್ ಅಲ್ಲೇ ಇವ್ರಿಗೆ ಇಷ್ಟೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ದೀರಾ. ಬಹಳ ಸರ್ಪ್ರೈಸ್ ಆಗುತ್ತೆ. ಡೈಲಾಗ್ ಬರೆಸ್ತೀರಿ, ಹಾಡು ಬರೆಸ್ತೀರಿ, ಆಕ್ಟ್ ಮಾಡಿಸ್ತೀರಿ. ಈ ಹುಡುಗ ಮೇಲೆ ಅಷ್ಟೊಂದು ನಂಬಿಕೆ ನಿಮಗೆ ಫಸ್ಟ್ ಫಿಲ್ಮ್ ಅಲ್ಲಿ ಅಂದ್ರೆ
ಆ ಟ್ಯಾಲೆಂಟ್ ನೀವು ನೋಡಿದಿರಲ್ಲ, ಅದು ಬಹಳ ಖುಷಿ ಆಯ್ತು ನಮಗೆ ಗೊತ್ತು ಉಪೇಂದ್ರ ಟ್ಯಾಲೆಂಟ್ ಈಗ ಗೊತ್ತು ನಮಗೆ, ಆ ಟೈಮಲ್ಲಿ ನಿಮ್ಗೆ ಅನ್ಸಿದೆಯಲ್ಲ, ದಟ್ ಇಸ್ ಗ್ರೇಟ್. ಅಲ್ಲ ನನ್ಗೆ ಯಾವತ್ತೂ ಹೇಳಿದ್ನಲ್ಲ, ಯಾವುದೇ ರೀತಿ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಅಪ್ಸೈಡ್ ದಮ್ ಅಂಡ್ ಟೇಕ್ ಇಟ್ ಅಷ್ಟೇ. ಅಲ್ಲ ನನ್ನ ಪ್ರಕಾರ ಟ್ಯಾಲೆಂಟ್ ದೊಡ್ಡ ವಿಷಯ ಅಲ್ಲಂತೆ, ಟ್ಯಾಲೆಂಟ್ ಗುರುತಿಸೋ ಟ್ಯಾಲೆಂಟ್ ಖಂಡಿತವಲ್ಲ. ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ತರ ಉಪೇಂದ್ರ ಅವ್ರು ಸಿನಿಮಾಗೆ ಎಂಟ್ರ್ ಆಯ್ತು, ಸಿನಿಮಾ ಮಾಡ್ತಾರೆ ಅಂತ? ಅನಂತ ನಾವಾಂತರ ಹೊರಗೆ ಬಂದ್ಮೇಲೆ ಗೊತ್ತಾಗಿದ್ದು ಹಾ ಕಾಶಿ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ. ಸರಿ. ಇಲ್ಲ ನಾ ಕಾಲೇಜಿಗೆ ಹೋಗ್ತಾ ಇದ್ದೀನಿ, ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ತಾ ಇದ್ದೀನಿ, ಮಕ್ಕಳಿಗೆಲ್ಲ ಪಾಠ ಹೇಳ್ತಾ ಇದ್ದೀನಿ, ಹಾಗೆ ಹೀಗೆ ಅನ್ನುವ. ಹಾ ಆಮೇಲೆ ಗೊತ್ತಾಯ್ತಾ ಅದು ಪಿಕ್ಚರ್ ಹೊರಗೆ ಬಂದಾಗ, ಹೋಗಿ ನೋಡ್ಕೊಂಬ ನೀವು ಉಮಾದಲ್ಲಿ ಇದೆ ಕಾಶಿ ಅವ್ರ ಪಿಕ್ಚರ್ ರಿಲೀಸ್ ಆಗಿದೆ ಅಂತ ಅಂದ. ಹಾ ಅವಾಗ ಹೋಗಿ ನೋಡಿದಾಗ ಓಹೋ ಇವನ್ ಬೇರೆ ಇಲ್ಲಿ ಕುಣಿತಾ ಇದ್ದಾನ ಅಂತ ಆವಾಗ ಅಂದ್ಕೊಂಡ್ವಿ ನಾವು. ಫಸ್ಟ್ ಟೈಮ್ ದೊಡ್ಡ ಪರದೆ ಮೇಲೆ ಮಗನ್ ನೋಡ್ತೀರಿ, ಹೌದು, act ಮಾಡ್ತಾರೆ, ಅವ್ರ ಅವಾಗ್ಲೇ ಹೆಸ್ರು ನೋಡಿದ್ದು. ಕಾಣುತ್ತೆ. ಓಕೆ ನೋಡೋಣ, ಫಸ್ಟ್ ಟೈಮ್ ಉಪೇಂದ್ರ ಅವರು ಬಣ್ಣ ಹಚ್ಚಿದ್ದು ಹೇಗಿದ್ರು? ಕಮಾನ್ ತೋರಿಸಿ. ಕಮಾನ್ ಕಮಾನ್ ಕಾಮಣ್ಣ ಬಣ್ಣ ಬಿಡಣ್ಣ, ಸಲಾಂ ಸುಂದ್ರಣ್ಣ ತ್ರಾಣ ಕೊಡಣ್ಣ, ಅಂದು ಶಿವನಿಗೆ ಬಿಟ್ಟ ಹೂಬಾಣ ಇಂದು ನನಗೆ ಬಿಡು, ನದಿಯ ಜೊತೆ ಆಡೋ ರಾಸಲೀಲೆಯ ನನಗೆ ಕಲಿಸಿಕೊಡು, ಜಯ ಹೋ ಅಖಿಲ ಬ್ರಹ್ಮಾಂಡ ಸಕಲ ಜೀವಾಂಡ ಕುಣಿಸುವ ಪ್ರಚಂಡ, ಕಮಣ ಕಮಣ ಕಮಣ. ಉಪ್ಪಿ ಸರ್, ಇದೇ ಟೈಮಲ್ಲಿ ನೀವು ಇನ್ನೊಬ್ರು ಮಹಾನ್ ವ್ಯಕ್ತಿ ಜೊತೆ ಕೆಲಸ ಮಾಡ್ತೀರಿ, ದಟ್ ಇಸ್ ಶಂಕರ್ ನಾಗ್. ನೀವು ಬಹಳ ಇಷ್ಟವಾದ ವ್ಯಕ್ತಿ ಅನ್ಸುತ್ತೆ ಶಂಕರ್ ನಾಗ್ ಒಬ್ಬ. ನೀವು ಅಲ್ಲ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೀನಿ ನಾನು. ಹೌದು. ಆಟ ಬೊಂಬಾಟ ಚಿತ್ರಕ್ಕೆ ನೀವು ಸ್ಕ್ರಿಪ್ಟ್ ಬರೀತೀರಾ ಅಂತ, ಆಮೇಲೆ ರೈಟ್? ಎಷ್ಟೋ ಜನಕ್ಕೆ ಆ ವಿಷಯ ಗೊತ್ತಿಲ್ಲ ಆಕ್ಚುಲಿ. ಶಂಕರ್ ನಾಗ್ ಅವ್ರ ಆಟ ಬೊಂಬಾಟಿಗೆ ಉಪಿ ಅವರು ಕೆಲಸ ಮಾಡಿದ್ರು ಸ್ಕ್ರಿಪ್ಟ್ ಅಲ್ಲಿ ಅಂತ, ಡೈಲಾಗ್ ಬರ್ದಿದ್ರಿ ಅನ್ಸುತ್ತೆ. ಅವ್ರ ಜೊತೆ ಒಡನಾಟ ಮೀಟ್ ಮಾಡಿದ್ರ ಆ ಟೈಮಲ್ಲಿ ಏನಾರು ಸಾರ್ನ? ಹೌದು, ಫಸ್ಟ್ ಟೈಮ್ ಇವತ್ತಿಗೂ ಜ್ಞಾಪಕ ಇದೆ. ಅವ್ರನ್ನ ಮೀಟ್ ಮಾಡಿದ್ದು ಸಂಕೇತ್ ಸ್ಟುಡಿಯೋಗೆ ಹೋಗಿ ಅವರಿಗೆ ರೀಡಿಂಗ್ ಕೊಡೋ ಅಂತ ಸೌಭಾಗ್ಯ ಸಿಕ್ತು ನನಗೆ. ನಾವೆಲ್ಲ ಸ್ಕ್ರೀನಲ್ಲಿ ನೋಡಿ ದೊಡ್ಡ ಫ್ಯಾನ್ಸು. ಅವ್ರ ಮುಂದೆ ಹೋಗಿ ಕತೆ ಹೇಳ್ತೀನಂದಾಗ ಅದ್ರ ಆ ರೋಮಾಂಚನ ನನಗೆ ಗೊತ್ತದು. ಹೋಗಿ ಅವ್ರಿಗೆ ಅವ್ರು ಏನಂದ್ರೆ ಎಷ್ಟು ಸ್ಪೀಡ್ ಇದ್ರು ಅಂದ್ರೆ ನೋಡಿ ನೋಡಿ, ಅವರು ಕ್ಲಿಪ್ ಬತ್ತಿಗೆ ಜನ ಚಪ್ಪಾಳೆ ತರ್ತಾರೆ ಎಲ್ಲ ಕಡೆ. ಬರೀ ಒಂದು ಮುಖ ನೋಡಿದ ತಕ್ಷಣ, ಹೆಸರು ಹೇಳಿದ ತಕ್ಷಣ ಚಪ್ಪಾಳೆ ಸಿಗುವಂಥ ಅದ್ಭುತವಾದಂಥ ವ್ಯಕ್ತಿತ್ವ ಇದ್ದಂಥ ಶಂಕರ್ ನಾಗ್ ಅವರು. ರೈಟ್, ಉಪಿಯವ್ರು ಹೇಳ್ತಾ ಇದ್ರು. ಅವ್ರು ಅಲ್ಲೇ ಪಟ ಅಂತ ಎಡಿಟ್ ಮಾಡಿದ್ರು. ಇದೋಕೆ ಅಮ್ಮ ಇದೋಕೆ 5 ನಿಮಿಷ ಕೂತಿದ್ದವ್ರು, ಅರ್ಥ ಆಗೋಯ್ತಮ್ಮ ನಂಗೆ ಅನ್ಬಿಟ್ಟು ಪಟ್ಟದ್ ದೊಡ್ಡೋಗ್ಬಿಟ್ರು. ಅವ್ರು ಹೇಗೆ ಅಂದ್ರೆ ಇವಾಗ ನಿಮ್ಗೆ ಇವಾಗ ಇಲ್ಲಿ ಕ್ಯಾಮ್ರಾ ಆಗ್ತಾ ಇದೆ, ಹಿಂಗ್ ಹಿಡ್ಕೊಳ್ಳೋರು ಹೀರೋಯಿನ್. ರೆಡಿ ಅಮ್ಮ, ರೆಡಿ ಗೌರಿ, ಓಕೆ ಅಮ್ಮ ಬರ್ತೀನಮ್ಮ, ಓಕೆ ನಾ ಶಾರ್ಟ್ ಅಂದ್ಬಿಟ್ಟು ಟಕ್ಕಂತ ಹೋಗಿ ಏನೊಂದು ಕೆಲಸ ಮಾಡಿ ಟೈಪ್ ರೈಟಿಂಗ್ ಇದು ಇಟ್ಕೊಂಡು ಏನೋ ಪಟ್ಪಟ ಅಂತ ಟೈಪ್ ಮಾಡೋರು, ಏನೋ ಇದು ಮಾಡೋರು. ಅವ್ರು ನೋಡೋದೇ ಒಂದು ಅಷ್ಟು ಬಿಸಿ ಇರೋರು, ಅಷ್ಟು ಸ್ಪೀಡ್ ಇರೋರು. ಅದೊಂಥರ ಎನರ್ಜಿ, ಬಂಡಲ್ ಆಫ್ ಎನರ್ಜಿ ಅಂತಾರಲ್ಲ ಆ ತರ. ಹೌದು. ಅದರಲ್ಲಿ ನನಗೆ ಬಹಳ ಆಶ್ಚರ್ಯ ಆಗಿದ್ದು ಅಂದ್ರೆ, ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಒಂದ್ಸತಿ ಮತ್ತೆ ಸಂಕೇತಲ್ಲೇ ಸಿಕ್ಕಿದ್ರು. ಆ ಪಿಕ್ಚರ್ ಆದ್ರ ಮೇಲೆ ಎಲ್ಲರ ಹತ್ರ ಮಾತಾಡ್ಸಿದ್ರು. ಹೋಗ್ಬೇಕಾದ್ರೆ ಬರ್ತೀನಿ ಉಪೇಂದ್ರ ಅಂದ್ರು. ನನಗೆ ನನ್ನ ಹೆಸರು ಜ್ಞಾಪಕ ಇದೆಯಾ ಇವ್ರಿಗೆ ಅಂತ. ಅದು ಅಷ್ಟು ಸಂತೋಷ ಕೊಡುತ್ತೆ ನಿಜವಾದ ಅಂತ ಮೇರು ವ್ಯಕ್ತಿತ್ವ ಅವ್ರದ್ದು. ಅವರು ನಿಮ್ಮ ಬದುಕಿನ ಮೇಲೂ ಪ್ರಭಾವ ಬೀರಿದ್ದಾರೆ ಅನ್ಸುತ್ತೆ. ಇವತ್ತು ನೀವು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅವ್ರ ಫೋಟೋ ನೋಡ್ತೀರಿ ಅಂತ ಕೇಳ್ಬಿಟ್ಟು ನಿಜನಾ? ಹಾಕಿದ್ವಿ ನಾವು ಅವ್ರದ್ದು, ನಮ್ಮ ಆಫೀಸಲ್ಲೆಲ್ಲ ಫೋಟೋಗಳು ಹಾಕಿದ್ವಿ. ಅವಳು ಎದ್ದು ಕೂಡಲೇ ಅವ್ರನ್ನ ನೋಡ್ಬೇಕು ಅಂತ, ಮಲಗ್ಬೇಕಾದ್ರೆ ಅವ್ರು ನೋಡಿ ಮಲ್ಕೊಬೇಕು ಅಂತ. ಸತ್ತ ಮೇಲೆ ಮಲಗೋದಿದ್ದೇ ಇದೆ, ಎದ್ದಿದ್ದಾಗ ಏನಾರು ಸಾಧಿಸು ಅನ್ನೋ ಲೈನು ನಿಮ್ಗೆ ನೆನಪಿದೆಯಾ? ಈ ಲೈನು ಖಂಡಿತ. ಯಾರು ಹೇಳಿದ್ದು ಏನು ಅಂತ? ಹೌದೌದು, ಶಂಕರ್ ನಾಗ್ ಅವ್ರ ಲೈನ್ ಅವರು. ನೀವು ಕೊನೆಯದಾಗಿ ಶಂಕರ್ ಅವ್ರನ್ನ ಯಾವ ಭೇಟಿ ಮಾಡಿದ್ರಿ? ಆಮೇಲೆ ತುಂಬಾ ಸತಿ ಮೀಟ್ ಮಾಡಿದ್ದೆ. ಒಂದ್ಸತಿ ಅವ್ರ ಬಗ್ಗೆ ಬಹಳ ಹೆಮ್ಮೆ ಅನ್ಸೋ ವಿಷಯ ಅಂದ್ರೆ, ಏನು ನಾವು ನೋಡ್ತೀವಿ ಆಕ್ಚುಲಿ ಯಾವ್ದಾರ ಹೀರೋಗಳ ಪಿಕ್ಚರ್ ಯಾವ್ದಾರ ಹಿಟ್ ಆದಾಗ ಆ ಪಿಕ್ಚರ್ 100 days ಆಗ್ಲಿ, ಫಂಕ್ಷನ್ ಮಾಡ್ಲಿ, ಎಲ್ಲರಿಗೂ ಆಸೆ ಇರುತ್ತೆ. ಅವ್ರದ್ದು ತರ್ಕ ಅಂತ ಒಂದು ಸಿನಿಮಾ ಹಿಟ್ ಆಗಿತ್ತು. ದೇಸಾಯ್ದು. ಅದೇ ಇನ್ನೊಂದು ಭಾಗ್ಯ, ನಾನು ಅವ್ರಿಬ್ರೇ ಗಾಡಿಲಿ ಬರತ್ರ ಆಯ್ತು ಒಂದ್ಸತಿ. ಅವಾಗ ನಾನು ಕೇಳಿದೆ, ಸರ್ ತರ್ಕ ಹಿಟ್ ಆಗಿದೆ, ಒಂದು ಫಂಕ್ಷನ್ ಮಾಡ್ಬೋದಲ್ಲ ಸರ್, 100 days ಫಂಕ್ಷನ್ ಮಾಡಿದ್ರೆ ಚೆನ್ನಾಗಿರೋದು. ಏನು ಉಪೇಂದ್ರ ಪಾಪ ಅವ್ರಿಗೇನೋ ಸ್ವಲ್ಪ ದುಡ್ಡು ಸಿಕ್ಕಿದೆ, ಫಂಕ್ಷನ್ ಬೇರೆ ಯಾಕೆ ಮಾಡೋದವ್ರು, ಬೇಡ ಪಾಪ ಅವ್ರು ಚೆನ್ನಾಗಿದ್ರೆ ಸಾಕು ಅಂದ್ರು. ಅಂದ್ರೆ ತನ್ನ ಪಿಕ್ಚರು ತನಗೊಂದು ಮೆರಿಟ್ ಸಿಗ್ಲಿ ಅನ್ನೋದು ಏನು ಅವ್ರು ಯಾವ ತರ ಇದ್ರು ಅಂದ್ರೆ, ಆಟೋ ಸಿಕ್ಕರೆ ಆಟೋ ಹತ್ಕೊಂಡು ಹೊಟ್ಟೋಗೋರು, ಬಸ್ ಸಿಕ್ಕರೆ ಬಸ್ ಹತ್ಕೊಂಡು ಹೊಟ್ಟೋಗೋರು. ಅದು ಹೇಳದ್ನಲ್ಲ, ಅದು ಏನೋ ಬಹಳ ವಿರಳ ಅಂತ ವ್ಯಕ್ತಿಗಳು. ದಿಢೀರಂತ ನಾವು ಶಂಕರ್ ಜೊತೆ ನೀವು ಕಲ್ಪನೆಗಳು ಕನಸುಗಳು ಬೇಕಾದ್ರೆ ಇಟ್ಕೊಂಡಿರ್ತೀರಿ. ನನಗೂ ಚೆನ್ನಾಗಿ ನಂಬ್ಕೊಂಡೆ. ಪುಂಡ ಪ್ರಚಂಡ ಶೂಟಿಂಗ್ ಮಾಡ್ತಾ ಇದ್ದೆ, ಆ ಟೈಮಲ್ಲಿ ಆಕ್ಸಿಡೆಂಟ್ ಸುದ್ದಿ ಬರುತ್ತೆ, ನಾವು ಶಂಕರ್ ಅವ್ರನ್ನ ಕಳ್ಕೊಳ್ತೀವಿ. ಆ ಕ್ಷಣ ಆ ನ್ಯೂಸ್ ನಿಮ್ಮನ್ನು ತಲುಪ್ತಾ ಏನು ಮಾಡ್ತಿದ್ರಿ ಆ ಟೈಮಲ್ಲಿ? ಅದು ನಿಜವಾಳು ನನ್ನ ಲೈಫಲ್ಲಿ ಏನೋ ಕೆಲವು ಸಾವಿನ ನ್ಯೂಸ್ ಕೇಳಿರೋದ್ರಲ್ಲಿ ತುಂಬಾ ಶಾಕಿಂಗ್ ಅಂದ್ರೆ, ಅದು ಕಲ್ಪನೆನೇ ಮಾಡ್ಕೊಳಕ್ಕಾಗ್ದಿರೋದು, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ ನನಗೆ. ಶಂಕರ್ ಸರ್ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗಿದೆ, ಸುಳ್ಳಿರ್ಬೇಕು, ಏನ್ ಹೇಳ್ತಿದ್ರೆ, ಏನ್ ರೂಮರ್ಸ ಇದು
ಹೆಂಗ್ ಸಾಧ್ಯ ಅಂತ. ಯಾಕಂದ್ರೆ ನಾವೆಲ್ಲ ಏನೇನೋ ಅನ್ಕೊಂಡಿದ್ವಿ, ಅವ್ರದ್ದೆಲ್ಲ ಪ್ರಾಜೆಕ್ಟ್ಸ್ಗಳೆಲ್ಲ ನಮ್ಗೆ ಗೊತ್ತಿತ್ತು. ಸೊ ಸಿಕ್ಕಾಪಟ್ಟೆ ಅವ್ರು ಏನಂದ್ರೆ ಏನೇನೇನೋ ಪ್ರಾಜೆಕ್ಟ್ಸ್ ಜೊತೆಲಿ ನಾನು ಅವಾಗ ಏನೋ ಈ ಒಂದು ಪಿಕ್ಚರ್ ಇಂದ ಅವ್ರ ಜೊತೆ ಒಡನಾಟ ಸಿಕ್ಕಿತ್ತು. ಆ ಒಡನಾಟ ಸಿಕ್ಕಿ 1-2 ವರ್ಷದಲ್ಲೇನೋ ಹೋಗ್ಬಿಟ್ರು ಅಂದಾಗ ಅದು ಹೇಳಂದಲ್ಲ ತಡ್ಕೊಳಕ್ಕಾಗಿಲ್ಲ ನಿಮ್ಗೆ. ಅದೊಂಥರ ಗ್ರೇಟೆಸ್ಟ್ ಶಾಕ್ ಇನ್ ಮೈ ಲೈಫ್. ಅದು ಏನಂದ್ರೆ ಆ ಮುಖ ಹಂಗೆ ನನ್ನ ಕಣ್ಣಲ್ಲಿ ಅಂತ ಅವ್ರ ಬಾಡಿನೂ ನೋಡಕ್ ಹೋಗ್ಲಿಲ್ಲ ನಾನು. ಯಾಕಂದ್ರೆ ಆ ಫೇಸ್ ನೋಡ್ಬೇಕಾಗತ್ತೆ, ನನಗೆ ಇದೇ ಮುಖ ಇರ್ಲಿ ಯಾವಾಗ ನನ್ನ ಜೊತೆಲಿ ಅಂತ. ರೈಟ್, ಇವತ್ತಿಗೂ ನಮ್ಮ ಜೊತೆ ಇದ್ದಾರೆ. ಎಷ್ಟೊಂದು ಆಟಗಳು ನೋಡಿದಾಗೆಲ್ಲ ಶಂಕರಣ್ಣ ನೆನಪಾಗ್ತಾರೆ. ಥ್ಯಾಂಕ್ಸ್ ಫಾರ್ ದ ಮೆಮರಿ. ಆ ದಿವ್ಯ ಚೇತನ ನೆನಪಿಗೆ ಒಂದು ಚಪ್ಪಾಳೆ. ಕಷ್ಟ ನಷ್ಟಗಳು, ಹಸುವು, ಹರಸಾಹಸಗಳನ್ನ ದಾಟಿ ಇವತ್ತು ಎತ್ತರದಲ್ಲಿರುವಂಥ ಮೈಲಿಗಲ್ಲುಗಳನ್ನ ಮುಟ್ಟಿರುವಂಥ ಒಬ್ಬ ಸಾಧಕ ಉಪೇಂದ್ರ. ಬಡ ಕುಟುಂಬದಿಂದ ಬಂದಂಥ ಸ್ಪೆಷಲ್ ಕೇಸ್, ಮಾಸ್ಟರ್ ಪೀಸ್ ಆದ ಈ ಜರ್ನಿ ಬಗ್ಗೆ ನಾಳೆ ಮಾತಾಡೋಣ. ಇವತ್ತು ಸಮಯ ಮುಗಿದಿದೆ. ನಾಳೆ ಮತ್ತೆ ಉಪೇಂದ್ರ ಅವರು ನಮ್ಮ ಜೊತೆ ಇರ್ತಾರೆ ಆನ್ ಬ್ರೂ ವೀಕೆಂಡ್ ವಿತ್ ರಮೇಶ್, ಪವರ್ಡ್ ಬೈ coco.com, ಹ್ಯಾಪಿನೆಸ್ ಪಾರ್ಟ್ನರ್ ಕೋಕೋ-ಕೋಲಾ. ಗುಡ್ ನೈಟ್, ಟೇಕ್ ಕೇರ್. ಟೈಮ್ ತೆಲುಗು ಪಿಕ್ಚರ್ ಒಟ್ಟಿಗೆ ಮಾಡಿದ್ವಿ, ಅಲ್ಲಿಂದ ಪರಿಚಯ ಆಯ್ತು. ಫ್ರೆಂಡ್ಶಿಪ್ ಸ್ವಲ್ಪ ಜಾಸ್ತಿ ಆಗೋಯ್ತು. ಗಂಡನ ಮೇಲೆ ಒಂದು ಕಣ್ಣು ಇಟ್ಟಿರ್ಲೇಬೇಕು. ಒಂದ್ ಕಣ್ಣಲ್ಲ, ಎರಡು ಇಟ್ಟಿರ್ಬೇಕು. ನನ್ನಲ್ಲೊಬ್ಬ ನಾನು ಅನ್ನೋ ರಾಕ್ಷಸ ಇದ್ದ. ಕಾಳಿ ದೇವಿಯಾಗಿ ಬಂದು ಅದನ್ನ ಸಂಹಾರ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ನನ್ನ ಮೀಟ್ ಮಾಡಕ್ಕೆ facebook.com/zee ಕನ್ನಡ ಟಿವಿಗೆ ಲಾಗಿನ್ ಆಗಿ ನಿಮ್ಮ ಜೀವನದ ಅತಿ ಖುಷಿಯಾದ ಕ್ಷಣದ ಫೋಟೋವನ್ನ ಅಲ್ಲಿ ಅಪ್ಲೋಡ್ ಮಾಡಿ. ಜೊತೆಗೆ ನನಗೊಂದು ಪ್ರಶ್ನೆ ಕೇಳಿ, ಯಾರ್ ಫೋಟೋ ಸೆಲೆಕ್ಟ್ ಆಗುತ್ತೋ ಅವ್ರನ್ನ ನಾನು ಪರ್ಸನಲ್ ಮೀಟ್ ಮಾಡ್ತೀನಿ, ಪರ್ಸನಲ್ ಉತ್ತರ ಕೊಡ್ತೀನಿ. ರೇಡಿಯೋ ಪಾರ್ಟ್ನರ್ 92.7 ಬಿಗ್ FM ಲೈವ್ ಸೂಪರ್ ಗುರು.